we've been studying through the book of First Timothy. ನಾವು ಒಂದು ತಿಮೋಥೆಯನಿಗೆ ಬರೆದ ಪತ್ರಿಕೆಯ ಪುಸ್ತಕವನ್ನು ನಾವು ಅಧ್ಯಯನ ಮಾಡುತ್ತಾ ಇದ್ದೇವೆ. First Timothy, Titus and Second Timothy, in that order is in which the book was written, in that order. First Timothy, Titus, please and repeat Second it. Timothy. ಒಂದನೇ ತಿಮೋಥೆ ತೀತನು ಬರೆದ ಪತ್ರಿಕೆ ಮತ್ತು ಎರಡು ತಿಮೋಥೆಯನಿಗೆ ಬರೆದ ಪತ್ರಿಕೆಗಳು. That is the order in which pastoral epistles are written. ಈ ಕ್ರಮವಾಗಿಯೇ ಈ ಪತ್ರಿಕೆಗಳು ಬರೆಯಲ್ಪಟ್ಟವು. ಮೊದಲು ಒಂದನೇ ತಿಮೋಥೆಯನಿಗೆ ಬರೆದ ಪತ್ರಿಕೆ, ನಂತರ ತೀತನ ಪತ್ರಿಕೆ ಮತ್ತು ಎರಡನೇ ತಿಮೋಥೆಯನ ಪತ್ರಿಕೆ. The main reason why this was written is to tell Timothy to take care of the right teaching in the assembly and correct the wrong teaching. ಈ ಪತ್ರಿಕೆಯನ್ನ ಒಂದು ತಿಮೋಥೆಯನಿಗೆ ಬರೆದ ಪತ್ರಿಕೆ ಮತ್ತು ಈ ಪತ್ರಿಕೆಗಳನ್ನು ಬರೆದ ಮುಖ್ಯ ಉದ್ದೇಶ ಏನೆಂದರೆ ತಿಮೋಥೆಯನಿಗೆ ಅಲ್ಲಿದ್ದಂತಹ ಆ ಸಭೆಯಲ್ಲಿ ಇದ್ದಂತಹ ಸುಳ್ಳು ಬೋಧನೆಗಳನ್ನು ಸರಿಪಡಿಸಿ ಮತ್ತು ಸರಿಯಾದ ಬೋಧನೆಯನ್ನ, ವಾಕ್ಯಾನುಸಾರವಾದ ಬೋಧನೆಯನ್ನ ಬೋಧಿಸಲಿಕ್ಕಾಗಿ ಆತನು ಪತ್ರವನ್ನು ಬರೆದನು. So these three epistles consist of church order. ಈ ಮೂರು ಪತ್ರಿಕೆಗಳು ಅದು ಸಭೆಯ ಕ್ರಮವನ್ನ ಒಳಗೊಂಡಿವೆ. Now we are in chapter 3, which talks about the qualification of elders and deacons. ನಾವು ಈಗ ಮೂರನೇ ಅಧ್ಯಾಯವನ್ನ ಅಧ್ಯಯನ ಮಾಡುತ್ತಾ ಇದ್ದೇವೆ. ಇದು ಸಭಾ ನಾಯಕರಿಗೆ ಮತ್ತು ಸಭಾ ಪಾಲಕರಿಗೆ ಇರಬೇಕಾದಂತ, ಸಭಾಧ್ಯಕ್ಷರಿಗೂ ಸಭಾ ಸೇವಕರಿಗೂ ಇರಬೇಕಾದಂತಹ ಯೋಗ್ಯತೆಗಳ ಕುರಿತಾಗಿ, ಅರ್ಹತೆಯ ಕುರಿತಾಗಿ ಮಾತಾಡುತ್ತದೆ. When talking about correcting false teaching, it is very important that the leadership have the right teaching. ತಪ್ಪಾದಂತಹ ಅಥವಾ ಸುಳ್ಳು ಬೋಧನೆಯನ್ನ ಕ್ರಮಪಡಿಸುವಂತಹ, ಸರಿಪಡಿಸುವಂತಹ ವಿಷಯವನ್ನು ಮಾತನಾಡುವಾಗ ಸರಿಯಾದಂತಹ ಬೋಧನೆಯನ್ನ ಹೊಂದಿರಬೇಕಾದದ್ದು ಸಭಾ ನಾಯಕರ ಮತ್ತು ಸಭಾ ನಾಯಕತ್ವದ ಒಂದು ಜವಾಬ್ದಾರಿಯಾಗಿದೆ. Now we looked at in verse 1 that if any brother desire to be an elder or a presbytery, it is a good work, it's a good desire. ನಾವು ಒಂದನೇ ವಚನದಲ್ಲಿ ನಾವು ನೋಡುತ್ತಾ ಬಂದೆವು, ಸಭಾಧ್ಯಕ್ಷನ ಉದ್ಯೋಗವನ್ನು ಪಡಕೊಳ್ಳಬೇಕೆಂದಿರುವವನು ಒಳ್ಳೆಯ ಕೆಲಸವನ್ನು ಅಪೇಕ್ಷಿಸುವವನಾಗಿದ್ದಾನೆ ಎಂಬಂತ ಮಾತನ್ನ ನಾವು ನೋಡುತ್ತಾ ಬಂದೆವು. We saw that last week that even though it is talking about an individual elder's qualification, the elders are always plural in the New Testament. ನಾವು ಕಳೆದ ವಾರ ನೋಡಿಕೊಂಡೆವು, ಇಲ್ಲಿ ಈ ವಚನದಲ್ಲಿ ಸಭಾಧ್ಯಕ್ಷನ ಎಂಬಂತ ಒಂದು ಏಕವಚನದ ಪದವು ಉಪಯೋಗಿಸಲ್ಪಟ್ಟಿದ್ದರೂ ಕೂಡ ಸಭೆಯ ನಾಯಕತ್ವವನ್ನು ನೋಡುವಾಗ ಅದು ಒಂದಕ್ಕಿಂತ ಹೆಚ್ಚು ಹಿರಿಯರು ಇರಬೇಕಾದದ್ದು ಅದು ಕ್ರಮವಾಗಿದೆ. The first time elders are mentioned in the New Testament for the church, it's in Acts 11:30. We will read that. ನಾವು ಮೊದಲನೇ ಬಾರಿಗೆ ಸಭಾ ಹಿರಿಯರು ಎಂಬಂತ ಆ ಪದ ಪ್ರಯೋಗ ಎಲ್ಲಿ ಮಾಡಲ್ಪಟ್ಟಿದೆ ಹೊಸ ಒಡಂಬಡಿಕೆಯಲ್ಲಿ ಎಂಬುದಾಗಿ ನಾವು ನೋಡುವಾಗ ಅಪೊಸ್ತಲರ ಕೃತ್ಯ 11ನೇ ಅಧ್ಯಾಯ 30ನೇ ವಚನದಲ್ಲಿ ಅದನ್ನು ನಾವು ನೋಡಿಕೊಳ್ಳುವವರಾಗಿದ್ದೇವೆ. ಹಾಗೆಯೇ ಮಾಡಿ ಅದನ್ನು ಬಾರ್ನಬ ಸೌಲರ ಕೈಯಿಂದ ಸಭೆಯ ಹಿರಿಯರಿಗೆ ಕಳುಹಿಸಿದರು. So there it is plural. ಇಲ್ಲಿ ಸಭಾ ಹಿರಿಯರು ಎಂಬುದಾಗಿ ಬಹುವಚನ ಅದು ಉಪಯೋಗಿಸಲ್ಪಟ್ಟಿದೆ. First time elders are mentioned in the New Testament is in this passage in the book of Acts. ಅಪೊಸ್ತಲರ ಕೃತ್ಯ 11ನೇ ಅಧ್ಯಾಯ 30ನೇ ವಚನದಲ್ಲಿ ಪ್ರಪ್ರಥಮ ಬಾರಿಗೆ ಹೊಸ ಒಡಂಬಡಿಕೆಯಲ್ಲಿ ಹಿರಿಯರು ಎಂಬಂತಹ ಪದ ಪ್ರಯೋಗ ಮಾಡಲ್ಪಟ್ಟಿದೆ. But no explanation is given there as to who are the elders. There's no explanation given in the first passage. ಮೊದಲನೆಯ ಅಲ್ಲಿ ಈ ವಾಕ್ಯ ಭಾಗದಲ್ಲಿ ಮೊದಲನೆಯ ಭಾಗದಲ್ಲಿ ಸಭಾ ನಾಯಕರು ಎಂಬಂತ ಪದ ಪ್ರಯೋಗ ಮಾಡಲ್ಪಟ್ಟಿದೆಯೋ ಹೊರತು ಸಭಾ ನಾಯಕರು ಯಾರ್ಯಾರು ಎಂಬುದಾಗಿ ಯಾವುದೇ ವಿವರಣೆ ಕೊಡಲ್ಪಟ್ಟಿಲ್ಲ. Because the Jewish believers who came from Judaism, they are already familiar with the term elders, because elders were there in the Jewish Israel.
ಯಾಕಂದ್ರೆ ಯಹೂದ್ಯ ಮತದಿಂದ ಮೊದಲ ನಂಬಿಕೆಗೆ ಬಂದಂತವರು, ಯೇಸು ಕ್ರಿಸ್ತನ ಅಂಗೀಕರಿಸಿಕೊಂಡು ನಂಬಿಕೆಗೆ ಬಂದಂತವರು, ಅವರ ಮಧ್ಯದಲ್ಲಿ ಹಿರಿಯರು ಎಂಬಂತಹ ಪದ ಪ್ರಯೋಗ ಸಾಮಾನ್ಯವಾಗಿ ಉಪಯೋಗಿಸಲ್ಪಡುತ್ತಿದ್ದರಿಂದ ಈ ಹಿರಿಯರು ಎಂಬಂತ ಪದ ಪ್ರಯೋಗವನ್ನು ಮಾಡುತ್ತಾನೆ. In the Gospels, many times we read about the priest and the elders. It is talking about the Jewish leaders in Israel. Uncle, would you please repeat it, Uncle? In the Gospels, we see many times the name elders. ನಾವು ಸುವಾರ್ತೆಯ ಪುಸ್ತಕಗಳಲ್ಲಿ ಅನೇಕ ಸಲ ಅಲ್ಲಿ ಹಿರಿಯರು ಎಂಬಂತ ಪದ ಪ್ರಯೋಗ ಮಾಡಲ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ. Let's look at one example, Matthew 21:23. ಅದಕ್ಕೆ ಉದಾಹರಣೆಯಾಗಿ ಮತ್ತಾಯ 21ನೇ ಅಧ್ಯಾಯ 23ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಮತ್ತಾಯನ ಸುವಾರ್ತೆಯ ಪುಸ್ತಕ 21ನೇ ಅಧ್ಯಾಯ 23ನೇ ವಚನ. ತರುವಾಯ ಆತನು ದೇವಾಲಯಕ್ಕೆ ಬಂದು ಬೋಧಿಸುತ್ತಿರಲಾಗಿ ಮಹಾಯಾಜಕರು ಪ್ರಜೆಯ ಹಿರಿಯರು ಆತನ ಬಳಿಗೆ ಬಂದು, ನೀನು ಯಾವ ಅಧಿಕಾರದಿಂದ ಇದನ್ನೆಲ್ಲ ಮಾಡುತ್ತಿ? ಈ ಅಧಿಕಾರವನ್ನು ನಿನಗೆ ಯಾರು ಕೊಟ್ಟರು ಎಂದು ಕೇಳಲು. So the Jewish people are familiar with the term elders. ಆದ್ದರಿಂದ ಯಹೂದಿ ಜನರಿಗೆ ಹಿರಿಯರು ಎಂಬಂತ ಈ ಪದ ಅದು ಸಾಮಾನ್ಯವಾಗಿ ತಿಳಿದಿತ್ತು. So when in Acts Luke is writing about elders, there's no need for any explanation. They knew that is leaders in the church. ಆದ್ದರಿಂದ ಲೂಕನು ಅಪೊಸ್ತಲರ ಕೃತ್ಯ ಪುಸ್ತಕವನ್ನು ಬರೆಯುವಾಗ ಅಲ್ಲಿ ಹಿರಿಯರು ಎಂಬಂತಹ ಆ ಒಂದು ಪದ ಪ್ರಯೋಗಕ್ಕೆ ಯಾವುದೇ ವಿವರಣೆಯನ್ನು ಕೊಡುವ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ಹಿರಿಯರು ಎಂಬಂತಹ ಪದ ಯಹೂದ್ಯರ ಮಧ್ಯದಲ್ಲಿ ಎಲ್ಲರಿಗೂ ಚಿರಪರಿಚಿತವಾಗಿತ್ತು. ಅಂದರೆ ಅರ್ಥ ನಾಯಕರು ಎಂಬುದಾಗಿ. 30 times that phrase is mentioned in the gospel before the church was started. ಸಭೆಯು ಪ್ರಾರಂಭವಾಗುವುದಕ್ಕಿಂತ ಮುಂಚೆಯೇ ಸುವಾರ್ತಾ ಪುಸ್ತಕಗಳಲ್ಲಿ ಸುಮಾರು 30 ಬಾರಿ ಹಿರಿಯರು ಎಂಬಂತಹ ಪದವು ಉಪಯೋಗಿಸಲ್ಪಟ್ಟಿದೆ. So once the church started, every place elders are mentioned, it is always in plural. ಆದ್ದರಿಂದ ಸಭೆಯು ಪ್ರಾರಂಭವಾದ ನಂತರ ಎಲ್ಲೆಲ್ಲಿ ಹಿರಿಯರು ಎಂಬಂತ ಪದ ಪ್ರಯೋಗ ಮಾಡಿದೆಯೋ ಅಲ್ಲೆಲ್ಲ ಬಹುವಚನ ಹಿರಿಯರು ಎಂಬಂತ ಪದವು ಉಪಯೋಗಿಸಲ್ಪಟ್ಟಿದೆ. But in 1 Timothy 3 and Titus 1, it is talking about the qualification of an individual elder. ಆದರೆ 1 ತಿಮೋಥಿ 3ನೇ ಅಧ್ಯಾಯ ಮತ್ತು ತೀತನ ಪುಸ್ತಕ 1ನೇ ಅಧ್ಯಾಯದಲ್ಲಿ ಹಿರಿಯರು ಎಂಬಂತಹ ಪದ ಪ್ರಯೋಗ ಮಾಡಲ್ಪಡುವಾಗ ಅಲ್ಲಿ ಇರಬೇಕಾದಂತಹ ಅರ್ಹತೆಗಳ ಕುರಿತಾಗಿ ನಾವು ನೋಡುತ್ತೇವೆ. Okay, so we are going to read verse 2 to verse 7 today. ನಾವು 2ನೇ ವಚನದಿಂದ 7ನೇ ವಚನದವರೆಗೆ ಈ ದಿನ ಓದಿಕೊಳ್ಳುತ್ತೇವೆ. 1 ತಿಮೋಥಿಯನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 2ರಿಂದ 7ನೇ ವಚನ. Shall I read, Uncle? Yes. ಸಭಾಧ್ಯಕ್ಷನು ದೋಷಾರೋಪಣೆ ಇಲ್ಲದವನು, ಏಕಪತ್ನಿಯುಳ್ಳವನು, ಮದ್ಯಾಸಕ್ತಿ ಇಲ್ಲದವನು, ಜಿತೇಂದ್ರಿಯನು, ಮಾನಸ್ಥನು, ಅತಿಥಿ ಸತ್ಕಾರ ಮಾಡುವವನು, ಬೋಧಿಸುವುದರಲ್ಲಿ ಪ್ರವೀಣನು ಆಗಿರಬೇಕು. ಅವನು ಕುಡಿದು ಜಗಳವಾಡುವವನು, ಹೊಡೆದಾಡುವವನೂ ಆಗಿರಬಾರದು. ಸಾತ್ವಿಕನು, ಕುತರ್ಕ ಮಾಡದವನು, ದ್ರವ್ಯಾಶೆ ಇಲ್ಲದವನು ಆಗಿರಬೇಕು. ಪೂರ್ಣ ಗೌರವದಿಂದ ತನ್ನ ಮಕ್ಕಳನ್ನು ಅಧೀನದಲ್ಲಿಟ್ಟುಕೊಂಡು ಸ್ವಂತ ಮನೆಯವರನ್ನು ಚೆನ್ನಾಗಿ ಆಳುವವನಾಗಿರಬೇಕು. ಸ್ವಂತ ಮನೆಯವರನ್ನು ಆಳುವುದಕ್ಕೆ ತಿಳಿಯದವನು ದೇವರ ಸಭೆಯನ್ನು ಹೇಗೆ ಪರಾಂಬರಿಸುವನು? ಅವನು ಹೊಸದಾಗಿ ಸಭೆಯಲ್ಲಿ ಸೇರಿದವನಾಗಿರಬಾರದು. ಅಂಥವನಾದರೆ ಉಬ್ಬಿಕೊಂಡು ಸೈತಾನನಿಗೆ ಪ್ರಾಪ್ತವಾದ ಶಿಕ್ಷಾವಿಧಿಗೆ ಒಳಗಾದಾನು. ಇದಲ್ಲದೆ ಅವನು ಹೊರಗಣವರಿಂದ ಒಳ್ಳೆಯವನೆನಿಸಿಕೊಂಡಿರಬೇಕು. ಇಲ್ಲದಿದ್ದರೆ ನಿಂದೆಗೆ ಗುರಿಯಾಗುವನು ಮತ್ತು ಸೈತಾನನ ಉರ್ಲಿನೊಳಗೆ ಸಿಕ್ಕಿಬಿದ್ದಾನು. Very important passage that all of us, whether you are an elder or you are a believer, we need to understand the importance of this passage. ನಾವು ಸಭಾ ವಿಶ್ವಾಸಿಗಳಾಗಿರಲಿ ಅಥವಾ ಸಭೆಯ ನಾಯಕರಾಗಿರಲಿ, ಹಿರಿಯರಾಗಿದ್ದರೂ ಈ ವಾಕ್ಯ ಭಾಗವನ್ನು ಅರ್ಥ ಮಾಡಿಕೊಳ್ಳುವುದು ಎಲ್ಲರಿಗೂ ಪ್ರಾಮುಖ್ಯವಾಗಿದೆ. When talking about assembly elders, there are 5 truths we need to know. ಸಭಾ
ಹಿರಿಯರು ಅಥವಾ ಸಭಾ ನಾಯಕರ ಕುರಿತಾಗಿ ಮಾತನಾಡುವಾಗ ನಾವು ತಿಳಿದುಕೊಳ್ಳಬೇಕಂತ 5 ಸತ್ಯಾಂಶಗಳು ಇವೆ. It is the main job is pastoring, shepherding or feeding the flock. ಸಭಾ ನಾಯಕರ ಅಥವಾ ಹಿರಿಯನ ಸಭಾಧ್ಯಕ್ಷನ ಪ್ರಾಮುಖ್ಯವಾದಂತಹ ಕಾರ್ಯ ಯಾವುದು ಎಂಬುದಾಗಿ ಹೇಳುವಾಗ ಆತನು ಸಭೆಯನ್ನ ಕಾಯುವುದು ಅಥವಾ ಮಂದೆಯನ್ನ ಕಾಯುವುದು ಅಥವಾ ಮಂದೆಯನ್ನ ಮೇಯಿಸುವ ಕುರುಬನ ಹಾಗಿರಬೇಕು ಎಂಬುದಾಗಿ ನಾವು ನೋಡುತ್ತೇವೆ. Secondly, it is a serving role. It is not just a title for power, it is a serving ministry. ಅದು ಒಂದು ಸೇವೆ ಮಾಡುವಂತಹ ಆ ಒಂದು ಕಾರ್ಯವಾಗಿದೆ ಅಥವಾ ಜವಾಬ್ದಾರಿಯಾಗಿದೆ. ಅದು ಒಂದು ಅಧಿಕಾರದಿಂದ ದೊರೆತನ ಮಾಡುವಂತಹ ಆ ಒಂದು ಅಧಿಕಾರವಲ್ಲ ಹಿರಿಯರು ಎಂಬುದಾಗಿ. Thirdly, as we already looked at it, it is always plural when it comes to a local assembly. ಮೂರನೇದಾಗಿ ಅದು ಯಾವಾಗಲೂ ಏಕ ವ್ಯಕ್ತಿತ್ವದಿಂದ ಕೂಡಿದ್ದಲ್ಲ, ಬದಲಾಗಿ ಬಹು ವ್ಯಕ್ತಿಗಳು ಅಥವಾ ಒಂದಕ್ಕಿಂತ ಹೆಚ್ಚು ಹಿರಿಯರು ಇರಬೇಕು ಸ್ಥಳೀಯ ಸಭೆಯಲ್ಲಿ. Fourthly, the leadership has to be male leadership. ನಾಲ್ಕನೇದಾಗಿ ಸಭಾ ನಾಯಕತ್ವ ಅದು ಪುರುಷರಿಂದ ಕೂಡಿದ್ದು ಮಾತ್ರ ಆಗಿರಬೇಕು. Fifthly, it has to be a qualified elders. ಐದನೇದಾಗಿ ಅದು ಅರ್ಹತೆಯುಳ್ಳಂತಹ ಯೋಗ್ಯರಾದಂತಹ ಹಿರಿಯರಾಗಿರಬೇಕು. These 5 truths are very important for assembly leadership. ಈ 5 ಸತ್ಯಾಂಶಗಳು ಸಭೆಯ ನಾಯಕತ್ವಕ್ಕೆ ಅತ್ಯಂತ ಪ್ರಾಮುಖ್ಯವಾದಂತ ಅಂಶಗಳಾಗಿವೆ. Now, can an assembly function without elders? ಹಾಗಾದರೆ ಒಂದು ಸಭಾ ನಾಯಕರು ಇಲ್ಲದೆ ಅಥವಾ ಹಿರಿಯರು ಇಲ್ಲದೆ ಅದು ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯವೇ? Yes, it is possible. ಹೌದು, ಅದು ಸಾಧ್ಯ. But if you read Titus 1:5, you see that assembly will not be in the right order. Even though an assembly can function without elders, it is not in order unless the proper leadership is there. ನಾವು ತೀತನ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಸಭಾ ಹಿರಿಯರು ಇಲ್ಲದೆ ಹೋದರೂ ಸಭೆಯು ಅದು ನಡೆಯಬಹುದು, ಆದರೆ ಅಲ್ಲಿ ಸರಿಯಾದಂತಹ ಕ್ರಮವು ಸಭೆಗೆ ಇರುವುದಿಲ್ಲ. ಎಲ್ಲಿ ನಾಯಕತ್ವವು ಅಥವಾ ಹಿರಿಯರು ಇರುವುದಿಲ್ಲವೋ ಅಲ್ಲಿ ಸಭೆ ಕ್ರಮವಾಗಿ ಇರುವುದಿಲ್ಲ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. Even though an assembly can function without elders, it will not be a healthy, orderly assembly. ಒಂದು ಸಭೆ ಅದು ಹಿರಿಯರು ಇಲ್ಲದೆ ಅದು ಕಾರ್ಯನಿರ್ವಹಿಸಿದರೂ ಕೂಡ ಆ ಹಿರಿಯರು ಇಲ್ಲದಿರುವಂತಹ ಸಭೆ ಅದು ಒಂದು ಯಾವುದೇ ಕ್ರಮವಿಲ್ಲದಂತಹ ಸಭೆ ಅಥವಾ ಅನಾರೋಗ್ಯದ ಸಭೆ ಆಗಿರುತ್ತದೆ. Okay, now we looked at verse 1 that the overseer or the elder should have a willingness to serve. ನಾವು 1ನೇ ವಚನದಲ್ಲಿ ನಾವು ನೋಡಿಕೊಂಡೆವು, ಸಭಾಧ್ಯಕ್ಷನು ಅಥವಾ ಹಿರಿಯನು ಅವನು ಸೇವೆ ಮಾಡುವ ಮನಸ್ಸುಳ್ಳವನಾಗಿರಬೇಕು. But that is not enough. ಅದು ಮಾತ್ರ ಸಾಧ್ಯವಲ್ಲ. In verse 2 to 7, we see about 15 requirements for a church leader. ನಾವು 2ನೇ ವಚನದಿಂದ 7ನೇ ವಚನದವರೆಗೆ ನಾವು ಓದುವಾಗ ಅಲ್ಲಿ ಸಭಾ ಹಿರಿಯನಿಗೆ ಇರಬೇಕಾದಂತಹ 15 ಅರ್ಹತೆಗಳನ್ನ ಕುರಿತಾಗಿ ನಾವು ನೋಡುತ್ತೇವೆ. Now we should be very clear, this should be the qualification for all believers. It is not just for these qualifications, should be for each one of our desire. ಇದು ಕೇವಲ ಹಿರಿಯರಿಗೆ ಮಾತ್ರ ಇರುವಂತಹ ಅರ್ಹತೆಗಳು ಮಾತ್ರ ಆಗಿರಬಾರದು. ಇದು ವಿಶ್ವಾಸಿಗಳಾದಂತ ನಮ್ಮೆಲ್ಲರಿಗೂ ಇರಬೇಕಾದಂತಹ ಅರ್ಹತೆಗಳು ಇಲ್ಲಿ 15 ಅರ್ಹತೆಗಳಾಗಿರಬೇಕು. So we will look at some details, these 15 qualifications. ನಾವು ಈ 15 ಅರ್ಹತೆಗಳ ಕುರಿತಾಗಿ ಸ್ವಲ್ಪ ವಿವರವಾಗಿ ಈಗ ನೋಡಿಕೊಳ್ಳೋಣ. Now understand one thing, it is the Holy Spirit who makes a person an elder. ನೀವು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು, ಅದೇನೆಂದರೆ ಒಬ್ಬ ಹಿರಿಯನನ್ನ ನೇಮಿಸುವಂಥದ್ದು ಅದು ಪವಿತ್ರಾತ್ಮನ ಕಾರ್ಯವಾಗಿದೆ. Let's read Acts 20:28. ಅದಕ್ಕಾಗಿ ನಾವು ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ 28ನೇ ವಚನವನ್ನು ನಾವು ನೋಡಿಕೊಳ್ಳೋಣ.
ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ 28ನೇ ವಚನ. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲಾ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಿ. Only the Holy Spirit can make a believer, a man, an elder. ಪವಿತ್ರಾತ್ಮನು ಮಾತ್ರ ಒಬ್ಬ ಪುರುಷನಾದಂತಹ ವಿಶ್ವಾಸಿಯನ್ನ ಸಭಾ ಹಿರಿಯನಾಗಿ ಮಾಡಲಿಕ್ಕೆ ಸಾಧ್ಯ. So what happens is the Holy Spirit lays a burden on a man's heart. ಏನಾಗುತ್ತದೆ ಎಂಬುದಾಗಿ ನಾವು ನೋಡುವಾಗ ಪವಿತ್ರಾತ್ಮನು ಒಬ್ಬ ಪುರುಷ ವಿಶ್ವಾಸಿಯ ಹೃದಯದಲ್ಲಿ ಆ ಸಭಾ ಹಿರಿಯನಾಗಬೇಕು ಎಂಬಂತಹ ಆ ಒಂದು ಭಾರವನ್ನ ಹಾಕುತ್ತಾನೆ. To take up this important work, at the same time the Holy Spirit will equip him to do that. ಈ ಒಂದು ಜವಾಬ್ದಾರಿಯನ್ನ ತೆಗೆದುಕೊಳ್ಳಲಿಕ್ಕೆ ಭಾರವನ್ನು ಹಾಕುವುದು ಮಾತ್ರವಲ್ಲ, ಪವಿತ್ರಾತ್ಮನು ಆ ವ್ಯಕ್ತಿಗೆ, ಆ ಸಭಾ ಹಿರಿಯನಿಗೆ ಬೇಕಾದಂತಹ ಎಲ್ಲ ಅರ್ಹತೆಗಳನ್ನ ಆತನು ತುಂಬುವಂತವನಾಗಿರುತ್ತಾನೆ. Like what we see in the denomination, believers cannot vote him into the office like we see, or ordain him into the office like we see in most of the Christendom today. ನಾವು ಅನೇಕ ಕ್ರೈಸ್ತ ಪಂಗಡಗಳಲ್ಲಿ ನೋಡುವ ಹಾಗೆ ಒಬ್ಬ ಹಿರಿಯನನ್ನ ವೋಟ್ ಮಾಡಿ ಅಥವಾ ಮತ ಹಾಕಿ ಎಲೆಕ್ಷನ್ ಮಾಡುವ ಪ್ರಕಾರ ಅದು ಅಲ್ಲ, ಬದಲಾಗಿ ಅದು ಪವಿತ್ರಾತ್ಮನೇ ಅದು ಅವನನ್ನ ಸಭಾ ನಾಯಕನ ಹಾಗೆ ಆರಿಸುವಂತವನಾಗಿರುತ್ತಾನೆ. The role of the believers is simply to recognize the leaders. ಸಭಾ ವಿಶ್ವಾಸಿಗಳ ಪಾತ್ರ ಇದರಲ್ಲಿ ಏನಾಗಿರುತ್ತದೆ ಎಂಬುದಾಗಿ ನಾವು ನೋಡುವಾಗ, ಅವರು ಆ ಒಂದು ಸಭಾ ನೇಮಿಸಲ್ಪಟ್ಟಂತಹ ಪವಿತ್ರಾತ್ಮನಿಂದ ನೇಮಿಸಲ್ಪಟ್ಟಂತಹ ಆ ಸಭಾ ಹಿರಿಯನನ್ನ ಗುರುತು ಹಿಡಿಯುವುದು ಅಥವಾ ತನ್ನನ್ನ ಅನುಮೋದಿಸುವುದು ಮಾತ್ರ ಆಗಿರುತ್ತದೆ. Now we look at the first qualification. ನಾವು ಮೊದಲನೆಯ ಒಂದು ಅರ್ಹತೆಯ ಕುರಿತಾಗಿ ನಾವು ನೋಡಿದೆವು. When verse 2 it says he must be above reproach. ಎರಡನೇ ವಚನದಲ್ಲಿ ನಾವು ನೋಡುವಾಗ ಸಭಾಧ್ಯಕ್ಷನು ದೋಷಾರೋಪಣೆ ಇಲ್ಲದವನು ಆಗಿರಬೇಕು ಎಂಬುದಾಗಿ ನೋಡುತ್ತೇವೆ. It means blameless in his behavior. ಇದರ ಅರ್ಥ ಆತನ ನಡವಳಿಕೆಯಲ್ಲಿ ಆತನು ಯಾವ ದೋಷವೂ ಇಲ್ಲದವನಾಗಿರಬೇಕು ಎಂಬುದಾಗಿ ಆಗಿದೆ. If you look at chapter 5 verse 7, ನಾವು ಇದೇ ಪುಸ್ತಕದ 5ನೇ ಅಧ್ಯಾಯ 7ನೇ ವಚನವನ್ನು ನಾವು ನೋಡಿಕೊಳ್ಳುವಾಗ, ವಿಧವೆಯರು ನಿಂದೆಗೆ ಗುರಿಯಾಗದಂತೆ ಈ ಆಜ್ಞೆಗಳನ್ನು ಮಾಡು. So there also the word above reproach is used. ಇಲ್ಲಿಯೂ ಕೂಡ ನಿಂದೆಗೆ ಗುರಿಯಾಗದಂತೆ ಎಂಬಂತಹ ಅಥವಾ ದೋಷವಿಲ್ಲದಂತಹ ಎಂಬಂತಹ ಪದ ಪ್ರಯೋಗ ಮಾಡಲ್ಪಟ್ಟಿದೆ. But there it is talking about widows. ಅಲ್ಲಿ ಮಾತನಾಡುತ್ತಾ ಇರುವಂತದ್ದು ವಿಧವೆಯರ ಕುರಿತಾಗಿ. Chapter 6 verse 14 we see the same terminology. ಅದೇ ರೀತಿ 6ನೇ ಅಧ್ಯಾಯ 14ನೇ ವಚನದಲ್ಲಿ ಅದೇ ವಾಕ್ಯ ಪ್ರಯೋಗ ಮಾಡಲ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವ ತನಕ ನೀನು ಸುವಾರ್ತೆಯ ವಿಧಿಯನ್ನು ನಿಷ್ಕಳಂಕವಾಗಿಯೂ ನಿಂದಾರಹಿತವಾಗಿಯೂ ಕಾಪಾಡಬೇಕು. ನಿಂದಾರಹಿತವಾಗಿ, there again all the word is above reproach. ಅಲ್ಲಿ ನಿಂದಾರಹಿತವಾದಂತಹ ಪದ ಉಪಯೋಗಿಸಲ್ಪಟ್ಟಿದೆ. ಈ ಎಲ್ಲಾ ಕಡೆಗಳಲ್ಲಿಯೂ ಯಾವ ದೋಷವೂ ಇಲ್ಲದಂತಹ ಎಂಬಂತ ಪದ ಪ್ರಯೋಗ ಮಾಡಲ್ಪಟ್ಟಿದೆ. In English it can be blameless in behavior. ಇಂಗ್ಲಿಷ್ ನಲ್ಲಿ ನಾವು ನೋಡುವಾಗ ಅದರ ಅರ್ಥ ಆತನ ನಡವಳಿಕೆಯಲ್ಲಿ ಯಾವ ದೋಷವೂ ಇರಬಾರದು ಎಂಬುದಾಗಿ ಆಗುತ್ತದೆ. Now it is not saying sinless but blameless. ಅಲ್ಲಿ ಪಾಪರಹಿತನಾಗಿರಬೇಕು ಎಂಬುದಾಗಿ ಹೇಳುತ್ತಿಲ್ಲ, ಬದಲಾಗಿ ನಿಂದಾರಹಿತನು ಅಥವಾ ದೋಷಾರೋಪಣೆ ಇಲ್ಲದವನು ಎಂಬುದಾಗಿ ನಾವು ನೋಡುತ್ತೇವೆ. Before eternity, on this side of eternity, when we are living in this world, it is almost impossible to be totally sinless. ನಾವು ನಿತ್ಯ ಜೀವವನ್ನ ಪಡೆಯುವುದಕ್ಕಿಂತ ಮುಂಚೆ ಈ ಲೋಕದಲ್ಲಿ ಜೀವಿಸುವಾಗ ನಾವು ಪಾಪರಹಿತರಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ನಿತ್ಯ ಜೀವ ಇಲ್ಲಿ ನಾವು ಪಡೆದಿದೆ, but I mean before we enter into eternity.
ನಾವು ನಿತ್ಯ ಜೀವನ ಈಗಾಗಲೇ ಪಡೆದಿದ್ದೇವೆ ಯೇಸು ಸ್ವಾಮಿನ ನಂಬಿದ ತಕ್ಷಣ. ಆದರೆ ನಾವು ನಿತ್ಯ ಜೀವನ ಪಡೆಯುವುದಕ್ಕಿಂತ ಮುಂಚೆ ನಾವು ಪಾಪರಹಿತರಾಗಿ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. I think before we get to heaven, either by death or by the coming of the Lord for rapture, we cannot be totally sinless. ಸಭೆಯು ಎತ್ತಲ್ಪಡುವುದಕ್ಕಿಂತ ಮುಂಚೆ ಅಥವಾ ನಾವು ಸಾಯುವುದಕ್ಕೆ ಮುಂಚೆ, ನಾವು ಸತ್ತು ನಿತ್ಯ ಜೀವನ ಪಡೆಯುವುದಕ್ಕಿಂತ ಮುಂಚೆ ನಾವು ಪರಿಪೂರ್ಣರಾಗಿ ಪಾಪರಹಿತರಾಗಿ ಭೂಮಿಯ ಮೇಲೆ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. But we can be blameless. Blameless simply means nobody can point a finger at us. ಆದರೆ ನಾವು ದೋಷಾರೋಪಣೆ ಇಲ್ಲದವರಾಗಿ ನಿಂದೆ ರಹಿತರಾಗಿ ಈ ಲೋಕದಲ್ಲಿ ಜೀವಿಸಬಹುದು. ಅದರ ಅರ್ಥ ಯಾರೂ ಕೂಡ ನಮ್ಮ ಬಳಿಗೆ ಬೆರಳು ಮಾಡಿ ತೋರಿಸುವ ಹಾಗೆ ನಮ್ಮ ಜೀವಿತ ಇರಬಾರದು. Believers still have the old nature in us. We are prone to sin in one way or other while we are living in this body. ನಾವು ವಿಶ್ವಾಸಿಗಳಾಗಿದ್ದರೂ ಕೂಡ ನಮಗೆ ಹಳೆಯ ಸ್ವಭಾವವು ನಮ್ಮ ಜೀವಿತವನ್ನ ಆಳುವಂತಾಗಿರುತ್ತದೆ ಮತ್ತು ನಾವು ಎಲ್ಲ ಒಂದು ಸಂದರ್ಭದಲ್ಲಿ ಪಾಪ ಮಾಡುವಂತವರಾಗಿರುತ್ತೇವೆ. In 1 John chapter 2 verse 1, God's desire for us is that we should not sin. ನಾವು ಮೊದಲನೇ ಯೋಹಾನ ಬರೆದ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡುವಾಗ ದೇವರ ಆ ಚಿತ್ತ ಏನಾಗಿದೆ ಎಂಬುದಾಗಿ ನಾವು ನೋಡುವಾಗ ನಾವು ಪಾಪರಹಿತರಾಗಿ ಜೀವಿಸಬೇಕು ಎಂಬುದಾಗಿ ಆತನ ಚಿತ್ತವಾಗಿದೆ. 1 John chapter 2 verse 1, my little children, I am writing these things to you so that you may not sin. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುತ್ತೇವೆ, ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ ಎಂಬುದಾಗಿ ನೋಡುತ್ತೇವೆ. So what is God's desire for us? That we should not sin. ದೇವರ ಚಿತ್ತ ಅಥವಾ ದೇವರ ಆಶೆ ನಮ್ಮ ಕಡೆ ಏನಾಗಿದೆ? ನಾವು ಪಾಪ ಮಾಡದವರಾಗಿರಬೇಕು ಎಂಬುದಾಗಿ. God cannot tell us do a little sin, no problem, but don't do big sins. Can God say like that? ದೇವರು ನಮಗೆ ಚಿಕ್ಕ ಪಾಪವನ್ನ ಮಾಡಬಹುದು, ದೊಡ್ಡ ಪಾಪವನ್ನ ಮಾಡಬೇಡ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಾ? Not at all. ಸಾಧ್ಯವೇ ಇಲ್ಲ. So his desire is that we should not sin. ದೇವರ ಆಶೆ ಏನಾಗಿದೆ ಎಂಬುದಾಗಿ ನಾವು ನೋಡುವಾಗ ನಾವು ಪಾಪ ಮಾಡಲೇಬಾರದು ಎಂಬುದಾಗಿ. But the next verse says, but if anyone does sin, we have an advocate with the Father, Jesus Christ, the righteous one. ಅದೇ ವಚನ ಭಾಗದ ಮುಂದೆ ನಾವು ನೋಡುವಾಗ ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ ಎಂದು ನೋಡುತ್ತೇವೆ. God knows that we are in this body, we are prone to sinning, even though we should not willfully sin. Sometimes we fail in thought, in word, or in action. So God's desire is that we should grow in holiness to Christ likeness. ದೇವರಿಗೆ ಗೊತ್ತಿದೆ ಏನೆಂದರೆ ನಾವು ಈ ದೇಹದಲ್ಲಿ ಜೀವಿಸುವಾಗ ನಮ್ಮ ದೇಹಗಳು ಅದು ಪಾಪಕ್ಕೆ ಒಳಬೀಳುವ ಸಾಧ್ಯತೆ ಇದೆ. ಆದ್ದರಿಂದ ನಾವು ಇಷ್ಟಪಟ್ಟು ಪಾಪ ಮಾಡದೇ ಹೋದರೂ ಕೂಡ ನಮ್ಮ ಆಲೋಚನೆಗಳ ಮೂಲಕ, ನಮ್ಮ ಮಾತುಗಳ ಮೂಲಕ, ನಮ್ಮ ಕ್ರಿಯೆಗಳ ಮೂಲಕ ಆಗಾಗ ಪಾಪದಲ್ಲಿ ಬೀಳಲಿಕ್ಕೆ ಸಾಧ್ಯ ಉಂಟು. ಆದ್ದರಿಂದ ದೇವರ ಚಿತ್ತವೇನಾಗಿದೆ ಎಂದರೆ ನಾವು ಪಾಪವಿಲ್ಲದವರಾಗಿ ಜೀವಿಸಬೇಕು ಎಂಬುದಾಗಿ ಆಗಿದೆ. But when it comes to the elders, it's very important that nobody should be able to point a finger at it. That is what blameless means. ಆದರೆ ಸಭಾ ಹಿರಿಯರ ಆ ಒಂದು ಕಾರ್ಯಕ್ಕೆ ಬರುವಾಗ ಸಭಾ ಹಿರಿಯನು ಯಾರೂ ಕೂಡ ಆತನ ಬಳಿಗೆ ಬೆರಳು ಮಾಡಿ ತೋರಿಸುವ ಹಾಗೆ ಆತನ ಜೀವಿತವಿರಬಾರದು. ಆತನು ಯಾವುದೇ ದೋಷವಿಲ್ಲದವನಾಗಿರಬೇಕು. Of course, that should be all believers' life. ಅದು ಎಲ್ಲಾ ವಿಶ್ವಾಸಿಗಳ ಜೀವಿತವೂ ಕೂಡ ಅದೇ ಆಗಿರಬೇಕು. But especially those of the elders. ಆದರೆ ಪ್ರಾಮುಖ್ಯವಾಗಿ ಹಿರಿಯರ ಜೀವಿತ ಅದು ದೋಷರಹಿತವಾಗಿರಬೇಕು. So before we go to the second qualification, let me say we may not be totally sinless, but we can be blameless. ಆದ್ದರಿಂದ ನಾನು ಮುಂದಿನ ಆ ಒಂದು ಸಭಾ ಹಿರಿಯನ ಅರ್ಹತೆಯನ್ನ ಹೇಳುವುದಕ್ಕಿಂತ ಮುಂಚೆ ನಾನು ಹೇಳುತ್ತೇನೆ ಏನೆಂದರೆ ನಾವು
ಪಾಪರಹಿತರಾಗಿ ಇಲ್ಲದೇ ಇರಬಹುದು, ಆದರೆ ನಮ್ಮ ಜೀವಿತ ಅದು ದೋಷರಹಿತವಾಗಿರಬೇಕು. ಪಾಪರಹಿತ ಸಂಪೂರ್ಣವಾಗಿ ಆಗಲಿಕ್ಕೆ ಆಗದೇ ಇದ್ದರೂ ದೋಷವಿಲ್ಲದವರಾಗಿ ಇರಬಹುದು. Okay, so we may not be totally sinless, but we can be blameless. ಅಂದರೆ ನಾವು ಸಂಪೂರ್ಣವಾಗಿ ಪಾಪರಹಿತರಾಗಿ ಇರಲಿಕ್ಕೆ ಸಾಧ್ಯವಿಲ್ಲದೆ ಹೋದರೂ ನಾವು ದೋಷರಹಿತರಾಗಿ ಇರಲಿಕ್ಕೆ ಸಾಧ್ಯ. The second qualification is he should be husband of one wife. ಎರಡನೆಯ ಅರ್ಹತೆಯನ್ನು ನಾವು ನೋಡುವಾಗ ಹಿರಿಯನು ಆತನು ಏಕಪತ್ನಿಯುಳ್ಳವನಾಗಿರಬೇಕು. Now there are a lot of interpretation about this, lot of different understanding. ಈ ಒಂದು ಏಕಪತ್ನಿಯುಳ್ಳವನಾಗಿರಬೇಕು ಎಂಬಂತ ವಿಷಯದ ಕುರಿತಾಗಿ ಅನೇಕರು ನಾನಾ ವಿಧವಾಗಿ ಅರ್ಥ ವಿವರಣೆಯನ್ನು ಮಾಡುವವರಾಗಿದ್ದಾರೆ. Some believes that a bishop or an elder must be married. ಕೆಲವರು ನಂಬುತ್ತಾರೆ ಸಭಾ ಹಿರಿಯನು ಅಥವಾ ಸಭಾ ನಾಯಕನು ಆತನು ಮದುವೆ ಆಗಿರಬೇಕು ಎಂಬುದಾಗಿ ಹೇಳುತ್ತಾರೆ. Now Bible doesn't teach that he has to be married. ಆದರೆ ಸತ್ಯವೇದವು ಆತನು ಮದುವೆ ಆಗಿರಲೇಬೇಕು ಎಂಬುದಾಗಿ ಎಲ್ಲಿಯೂ ಹೇಳುವುದಿಲ್ಲ. But a man who is unmarried, a spinster, he will lack the experience to deal with family problems in the assembly. ಆದರೆ ಒಬ್ಬ ಮದುವೆ ಆಗದೇ ಇರುವವನು ಅಥವಾ ಬ್ರಹ್ಮಚಾರಿ ಆಗಿರುವಂತವನು ಆತನು ಕುಟುಂಬಗಳ ಸಮಸ್ಯೆಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಅನುಭವವಿಲ್ಲದ ಕಾರಣ ಮದುವೆ ಆಗಬೇಕು ಎಂದು ನಾವು ನೋಡುತ್ತೇವೆ. But God in his wisdom has set plurality in the leadership. So when there are many married elders, even if one brother who has all the qualification, even if he is not married, it balances. ಆದ್ದರಿಂದಲೇ ದೇವರು ತನ್ನ ಜ್ಞಾನದಿಂದ ಆತನು ಒಬ್ಬ ಹಿರಿಯನಿರಬಾರದು ಎಂಬುದಾಗಿ ಅನೇಕ ಹಿರಿಯರು ಇರಬೇಕು ಎಂಬುದಾಗಿ ಹೇಳುವಂತವನಾಗಿರುತ್ತಾನೆ. ಯಾಕೆಂದರೆ ಒಬ್ಬ ಎಲ್ಲಾ ಹಿರಿಯರು ಮದುವೆ ಆಗಿದ್ದರೂ ಕೂಡ ಅವರ ಮಧ್ಯದಲ್ಲಿ ಯಾವನಾದರೂ ಒಬ್ಬನು ಹಿರಿಯನಾಗುವ ಯೋಗ್ಯತೆಯುಳ್ಳಂತಹ ಮದುವೆಯಾಗದ ವ್ಯಕ್ತಿ ಇದ್ದರೂ ಕೂಡ ಆ ಒಂದು ಸಮತೋಲನೆಯನ್ನ ಕಾದುಕೊಳ್ಳಲಿಕ್ಕೆ ಸಾಧ್ಯ. Another thing is some people say that you have to be married, even though Bible doesn't emphatically say that, but it says there should be their children should be under control, well behaved. What about the elders who may not have children? ಆದ್ದರಿಂದ ಅನೇಕರು ಹೇಳುವ ಪ್ರಕಾರ ಸಭಾ ಹಿರಿಯನು ಆತನು ಮದುವೆ ಆಗಿರುವವನಾಗಿರಬೇಕು ಅಥವಾ ಏಕಪತ್ನಿ ಉಳ್ಳವನಾಗಿರಬೇಕು ಎಂದು ಹೇಳಿದರೂ ಕೂಡ, ಆದರೆ ಇಲ್ಲಿ ತನ್ನ ಮಕ್ಕಳನ್ನ ಆತನು ಸಾಕುವವನಾಗಿರಬೇಕು ಎಂಬುದಾಗಿ ಹೇಳುವಾಗ, ತನ್ನ ಮಕ್ಕಳನ್ನು ಅಧೀನದಲ್ಲಿ ಇಟ್ಟುಕೊಳ್ಳುವವನಾಗಿರಬೇಕು ಎಂಬುದಾಗಿ ಹೇಳುವಾಗ ಮಕ್ಕಳಿಲ್ಲದಂತಹ ಹಿರಿಯನ ಕುರಿತಾಗಿ ಏನು ಎಂಬಂತ ಪ್ರಶ್ನೆಯನ್ನ ಕೇಳುತ್ತಾರೆ. So we have to be careful how we interpret this qualification of husband of one wife. ಆದ್ದರಿಂದ ನಾವು ಈ ಒಂದು ಏಕಪತ್ನಿಯುಳ್ಳವನು ಎಂಬಂತ ಈ ಅರ್ಹತೆಯ ಕುರಿತಾಗಿ ಅರ್ಥ ಮಾಡಿಕೊಳ್ಳುವಾಗ ಜಾಗರೂಕರಾಗಿರಬೇಕು. Can an elder, if his wife die, can he marry the second time? ಒಬ್ಬ ಹಿರಿಯನು ಆತನ ಮೊದಲನೇ ಹೆಂಡತಿಯು ಸತ್ತು ಹೋದರೆ ಇನ್ನೊಂದು ಮದುವೆಯನ್ನ ಮಾಡಿಕೊಳ್ಳಬಹುದೇ? In 1 Corinthians 7, it is allowed for a person whose spouse died to marry, but they should marry only a believer. We read that in Christ, in the Lord. ಅದನ್ನ ನಾವು 1 ಕೊರಿಂಥ 7ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಒಬ್ಬ ವ್ಯಕ್ತಿಗೆ ಆತನ ಮೊದಲನೇ ಹೆಂಡತಿಯು ಸತ್ತು ಹೋದರೆ ಕ್ರಿಸ್ತ ನಂಬಿಕೆಯಲ್ಲಿಯೇ ಇರುವಂತ ಇನ್ನೊಬ್ಬ ಸ್ತ್ರೀಯನ್ನ ಮದುವೆ ಮಾಡಿಕೊಳ್ಳ Hello, can you hear me? Yes, uncle, I can hear you. Yeah, so we have to be careful how we interpret this, otherwise we can go off the mark. ಆದ್ದರಿಂದಲೇ ನಾವು ಈ ವಾಕ್ಯಗಳನ್ನು ಯಾವ ರೀತಿ ಅರ್ಥ ಮಾಡಿಕೊಳ್ಳುತ್ತೇವೆ ಎಂಬುದಾಗಿ ಪ್ರಾಮುಖ್ಯವಾಗಿದೆ, ಇಲ್ಲವಾದರೆ ನಾವು ದಾರಿ ತಪ್ಪಬಹುದು. So a second marriage, once the first
wife died is not against the word of God. ಆದ್ದರಿಂದ ಮೊದಲನೇ ಹೆಂಡತಿಯು ಸತ್ತು ಹೋದ ನಂತರ ಕ್ರಿಸ್ತ ನಂಬಿಕೆಯಲ್ಲಿ ಇರುವಂತ ವಿಶ್ವಾಸಿ ಹೆಂಗಸನ ಮದುವೆ ಆಗುವುದು ಅದು ದೇವರ ವಾಕ್ಯಕ್ಕೆ ವಿರೋಧವಲ್ಲ. But a divorcee should not be an elder because it goes against what the Bible teaches about God hates divorce. ಆದರೆ ವಿವಾಹ ವಿಚ್ಛೇದನವಾದಂತಹ ವ್ಯಕ್ತಿಯು ಆತನು ಹಿರಿಯನ ಸ್ಥಾನವನ್ನು ಅಲಂಕರಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಅದು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಹೋಗುವಂತದ್ದಾಗಿರುತ್ತದೆ. The book of Malachi we read that God hates putting away a wife or husband. ನಾವು ಮಲಾಕಿಯ ಪುಸ್ತಕದಲ್ಲಿ ನಾವು ನೋಡುವಾಗ ದೇವರು ಪತ್ನಿಯನ್ನ ವಿಚ್ಛೇದನ ಕೊಟ್ಟು ಬಿಟ್ಟು ಬಿಡುವುದನ್ನ ಆತನು ಹಾಗೆ ಮಾಡುತ್ತಾನೆ ಎಂದು ಅಲ್ಲಿ ಓದುತ್ತೇವೆ. A divorce represents a failure at home. ವಿವಾಹ ವಿಚ್ಛೇದನ ಅದು ಕುಟುಂಬದಲ್ಲಿ ಇರುವಂತಹ ಸೋಲನ್ನ ಅದು ತೋರಿಸುವಂತದ್ದಾಗಿದೆ. God can forgive that, but that person remains permanently disqualified to be an elder in the assembly. ದೇವರು ಅಂಥ ವ್ಯಕ್ತಿಯನ್ನು ಕ್ಷಮಿಸುವಂತವನಾಗಿರುತ್ತಾನೆ, ಆದರೆ ಅಂಥ ವ್ಯಕ್ತಿಯು ಶಾಶ್ವತವಾಗಿ ಹಿರಿಯನ ಸ್ಥಾನವನ್ನ ಅಲಂಕರಿಸಲಿಕ್ಕೆ ಅನರ್ಹನಾಗಿರುತ್ತಾನೆ. So what does it mean, husband of one wife? ಆದ್ದರಿಂದ ಏಕಪತ್ನಿ ಎಂಬುದಾಗಿ ಹೇಳುವಾಗ ಏಕಪತ್ನಿ ಉಳ್ಳವನು ಎಂಬುದರ ಅರ್ಥವೇನು? Literally it means a one woman man. His affections are only towards his wife, one woman. ಅದರ ಅದು ಸಂಪೂರ್ಣ ಅರ್ಥ ಏನಾಗುತ್ತದೆ ಎಂಬುದಾಗಿ ಹೇಳುವಾಗ ಆತನು ಒಂದೇ ಹೆಂಗಸನ್ನ ಮದುವೆಯಾದವನಾಗಿರಬೇಕು, ಆತನ ಸಂಪೂರ್ಣ ಪ್ರೀತಿ ತನ್ನ ಒಬ್ಬಳೇ ಹೆಂಡತಿಯ ಕಡೆಗೆ ಇರಬೇಕು ಎಂಬುದಾಗಿ ಇದು ಅರ್ಥವಾಗುತ್ತದೆ. Now in the culture in Corinth and other places in those early days, it was very likely that someone who had polygamy, more than one wife, could repent and believe in the Lord and become a child of God. ನಾವು ಕೊರಿಂಥ ಸಭೆಯ ಆ ಒಂದು ಸಂಸ್ಕೃತಿಯಲ್ಲಿ ನಾವು ನೋಡುವಾಗ ಆ ಒಂದು ಸಭೆಯಲ್ಲಿ ಬಹುಪತ್ನಿತ್ವವು ಅದು ಕೊರಿಂಥ ಪಟ್ಟಣದಲ್ಲಿ ಅದು ಸಾಮಾನ್ಯವಾಗಿತ್ತು. ಆದ್ದರಿಂದ ಬಹುಪತ್ನಿ ಉಳ್ಳಂತವನು ಸಭಾನಾಯಕನ ಸ್ಥಾನಕ್ಕೆ ಬರುವಂತಹ ಸಾಧ್ಯತೆಗಳು ಇದ್ದವು. No. I think you are getting it wrong. Please listen. There were believers who had more than one wife earlier as pagans. Then they believed the Lord and they became believers. Such believers were in the church. ಅಲ್ಲಿ ಕೊರಿಂಥ ಪಟ್ಟಣದಲ್ಲಿ ಅವರು ಅವಿಶ್ವಾಸಿಗಳಾಗಿದ್ದಾಗ, ಕ್ರಿಸ್ತ ನಂಬಿಕೆ ಇಲ್ಲದವರಾಗಿದ್ದಾಗ ಬಹುಪತ್ನಿ ಉಳ್ಳವರಾಗಿ ಯೇಸು ಸ್ವಾಮಿಯನ್ನ ಅಂಗೀಕರಿಸಿ ರಕ್ಷಣೆ ಹೊಂದಿದಂತಹ ವಿಶ್ವಾಸಿಗಳು ಇದ್ದರು. And the church cannot tell those believers to put away their second wife or third wife. They couldn't say that because it will create a lot of problem. ಆದ್ದರಿಂದ ಸಭೆಯು ಅಂತಹ ವ್ಯಕ್ತಿಗೆ ತನ್ನ ಎರಡನೇ ಹೆಂಡತಿಯನ್ನ ಮೂರನೇ ಹೆಂಡತಿಯನ್ನ ಬಿಟ್ಟು ಬಿಡಬೇಕು ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಿರಲಿಲ್ಲ. ಯಾಕೆಂದ್ರೆ ಅದು ಸಮಸ್ಯೆಗಳನ್ನು ಉಂಟು ಮಾಡುವಂತದ್ದಾಗಿತ್ತು. But they cannot be elders. ಆದರೆ ಅವರು ಹಿರಿಯರಾಗಲಿಕ್ಕೆ ಸಾಧ್ಯವಿಲ್ಲ. Paul writing to the Corinthian epistle, Paul wished that if everybody was like him. Paul was not a married person at that time. ಒಂದು ಕೊರಿಂಥ ಪತ್ರಿಕೆಯಲ್ಲಿ ನಾವು ನೋಡುವಾಗ ಪೌಲನು ನಾನಿರುವ ಹಾಗೆಯೇ ಎಲ್ಲಾ ಮನುಷ್ಯರು ಇರಬೇಕು ಎಂಬುದಾಗಿ ಬಯಸುತ್ತೇನೆ ಎಂಬುದಾಗಿ ಹೇಳುವಾಗ ಆ ಸಂದರ್ಭದಲ್ಲಿ ಅವನು ಮದುವೆ ಆಗಿರಲಿಲ್ಲ. It was Paul's desire because of the full-time ministry purpose, but that was not the biblical teaching for majority. ಅದು ಪೌಲನ ಆಸೆಯಾಗಿತ್ತು. ಯಾಕಂದರೆ ಪೂರ್ಣಾವಧಿ ಸೇವೆಗೆ ಅನುಕೂಲವಾಗುವ ಹಾಗೆ ಎಲ್ಲರೂ ಮದುವೆಯಿಲ್ಲದವರಾಗಿರಬೇಕು ಎಂಬುದಾಗಿ ಆತನ ಆಸೆಯಾಗಿತ್ತು ಅಷ್ಟೇ. ಆದರೆ ಅದು ಸತ್ಯವೇದದ ಬೋಧನೆಯಲ್ಲ. So this husband of one wife, we need to properly understand to see what that qualification means. ಆದ್ದರಿಂದ ಈ ಏಕಪತ್ನಿಯುಳ್ಳವನಾಗಿರಬೇಕು ಎಂಬಂತ ಅರ್ಹತೆ, ಅದರ ನಿಜವಾದಂತ ಅರ್ಥ ಏನಾಗಿದೆ ಎಂಬುದಾಗಿ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. He should be
his devotion, his love should be towards a one woman. ಏಕಪತ್ನಿ ಉಳ್ಳವನು ಎಂಬುದಾಗಿ ಹೇಳುವಾಗ ಅವನು ಒಂದೇ ಹೆಂಗಸನ ಅಥವಾ ಒಂದು ಹೆಂಡತಿಯನ್ನ ಹೊಂದಿದವನಾಗಿ ತನ್ನ ಎಲ್ಲಾ ಪ್ರೀತಿಯನ್ನ ಆಕೆಯ ಕಡೆಗೆ ಇಟ್ಟವನಾಗಿರಬೇಕು. So a single man who qualifies in all areas can be an elder, but married ones are preferred because they have the experience to handle issues that will come in the assembly. ಹಿರಿಯನಾಗುವಂತ ಎಲ್ಲಾ ಅರ್ಹತೆಯನ್ನ ಇರುವಂತಹ ಮದುವೆಯಾಗದ ವ್ಯಕ್ತಿಯೂ ಕೂಡ ಹಿರಿಯನಾಗಬಹುದು. ಆದರೆ ಅಂಥ ವ್ಯಕ್ತಿಗಿಂತ ಮದುವೆಯಾದಂತಹ ವ್ಯಕ್ತಿ ಹಿರಿಯನಾಗುವುದು ಬಹು ಉಚಿತವಾಗಿದೆ. ಯಾಕಂದರೆ ಅವನಿಗೆ ಸಂಸಾರದ ಅನುಭವ ಇರುವುದರಿಂದ. Somebody asked the question, was Paul a widower? Was he married before? There is a question that came. ಈಗ ಯಾರೋ ಒಂದು ಪ್ರಶ್ನೆಯನ್ನು ಕೇಳುತ್ತಾ ಇದ್ದಾರೆ, ಪೌಲನು ಆತನು ಹೆಂಡತಿ ಸತ್ತವನಾಗಿದ್ದನ ಅಥವಾ ಮೊದಲು ಮದುವೆ ಆಗಿದ್ದನ ಎಂಬುದಾಗಿ ಪ್ರಶ್ನೆಯನ್ನು ಕೇಳುತ್ತಾ ಇದ್ದಾರೆ. Bible is not very clear about it. ಸತ್ಯವೇದವು ಆ ವಿಷಯದಲ್ಲಿ Bible is not very clear about it. Ranjan? ಅದರ ಕುರಿತಾಗಿ ಯಾವ ಸಂಪೂರ್ಣ ಮಾಹಿತಿಯನ್ನು ಕೊಡುವುದಿಲ್ಲ. But before coming to faith in the Lord in the road to Damascus, Paul was one of the Pharisee, one of the leaders in Israel. So most likely maybe such people were married. ನಾವು ಪೌಲನ ಕುರಿತಾಗಿ ನೋಡುವಾಗ ಆತನು ದಮಸ್ಕದ ದಾರಿಯಲ್ಲಿ ಯೇಸು ಕ್ರಿಸ್ತನನ್ನ ಸಂಧಿಸುವುದಕ್ಕಿಂತ ಮುಂಚೆ ಆತನು ಫರಿಸಾಯನಾಗಿದ್ದನು ಮತ್ತು ಯಹೂದ್ಯರ ನಾಯಕನಾಗಿದ್ದನು. ನಾವು ನೋಡುವಾಗ ಅಂಥ ವ್ಯಕ್ತಿ ಮದುವೆ ಆಗಿರಬೇಕು ಎಂಬುದಾಗಿ ನಾವು ನೋಡುವುದರಿಂದ ಪೌಲನು ಕೂಡ ಮದುವೆ ಆಗಿರಬಹುದು. Maybe because when he came to the faith, his wife might have left him. ಅಥವಾ ಆತನು ಕ್ರಿಸ್ತ ನಂಬಿಕೆಗೆ ಬಂದ ನಂತರ ಆತನ ಹೆಂಡತಿ ಅವನನ್ನ ಬಿಟ್ಟು ಹೋಗಿರಬಹುದು. We are not dogmatic about it. We are not 100% sure about it. But when Paul came to the Lord, after that, he was a single man. ನಾವು ಅದರ ಕುರಿತಾಗಿ ಸಂಪೂರ್ಣವಾಗಿ ವಿಷಯವಾಗಿ ಗೊತ್ತಿಲ್ಲ. ಆದರೆ ಪೌಲನು ಯೇಸು ಕ್ರಿಸ್ತನನ್ನ ತಿಳಿದುಕೊಂಡಾಗ, ಯೇಸು ಕ್ರಿಸ್ತನ ಸೇವೆಗೆ ಬಂದಾಗ ಆತನು ಒಂಟಿಯಾಗಿದ್ದನು ಎಂದು ನೋಡುತ್ತೇವೆ. And he committed his life totally for the service of the Lord. ಮತ್ತು ಆತನು ತನ್ನ ಸಂಪೂರ್ಣ ಜೀವಿತವನ್ನ ಕರ್ತನ ಸೇವೆಗೆ ಒಪ್ಪಿಸಿಕೊಟ್ಟನೆಂದು ನೋಡುತ್ತೇವೆ. So in 1 Corinthians chapter 7 he says, if a person is married, his devotion will be split between the Lord and his wife or husband. But if you are a single person totally devoted to the ministry, you can do more for the Lord. That's why he's telling, I wish everybody was like me. ಆದ್ದರಿಂದಲೇ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 7ನೇ ಅಧ್ಯಾಯದಲ್ಲಿ ಆತನು ನೋಡುವಾಗ ಮದುವೆಯಾದಂತಹ ವ್ಯಕ್ತಿಯು ಆತನು ತನ್ನ ಹೆಂಡತಿಯನ್ನೂ ಕೂಡ ಮೆಚ್ಚಿಸುವುದಕ್ಕೆ ಮತ್ತು ದೇವರನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನ ಪಡುವವನಾಗಿರುವುದರಿಂದ ಸಂಪೂರ್ಣವಾಗಿ ತನ್ನನ್ನ ಸೇವೆಗೆ ತೊಡಗಿಸಿಕೊಳ್ಳಲಿಕ್ಕೆ ಸಾಧ್ಯವಾಗದ ಕಾರಣ ನಾನಿರುವ ರೀತಿ ಎಲ್ಲರೂ ಒಂಟಿಯಾಗಿರಬೇಕು ಎಂಬುದಾಗಿ ಆತನು ಬಯಸುತ್ತಾನೆ. But that is not the general teaching of the Bible for most people. ಆದರೆ ಅದೇ ಸತ್ಯವೇದವು ಬೋಧಿಸುವಂತಹ ಸಾಮಾನ್ಯವಾದಂತಹ ಒಂದು ಬೋಧನೆ ಅಲ್ಲ. ಎಲ್ಲಾ ಜನರಿಗೂ ಆ ಬೋಧನೆ ಇಲ್ಲ. Most of the leaders in the Bible were married, even the high priest in Israel, Aaron, and they had to be married. ಸತ್ಯವೇದದಲ್ಲಿ ನಾವು ನೋಡುವಾಗ ಸಭಾ ನಾಯಕರು ಮತ್ತು ಸತ್ಯವೇದದ ನಾಯಕರು ಅವರು ಎಲ್ಲರೂ ಕೂಡ ಅವರು ಮದುವೆಯಾಗಿದ್ದದನ್ನು ನಾವು ನೋಡುತ್ತೇವೆ. ಮತ್ತು ಆರೋನನು ಕೂಡ ಇಸ್ರಾಯೇಲರ ನಾಯಕನಾಗಿದ್ದುಕೊಂಡು ಆತನು ಮಹಾಯಾಜಕನಾಗಿದ್ದುಕೊಂಡು ಆತನು ಕೂಡ ಮದುವೆಯಾಗಿದ್ದನು. Aaron's role as a high priest has to go to his son after he dies. So how can the high priest it go to his son if he's not married? ಆದ್ದರಿಂದ
ಮಹಾಯಾಜಕನಾದಂತಹ ವ್ಯಕ್ತಿ ಆತನು ಸತ್ತ ನಂತರ ಮಹಾಯಾಜಕನ ಪಟ್ಟ ಆತನ ಮಗನಿಗೆ ಹೋಗಬೇಕಾಗಿತ್ತು. ಆದ್ದರಿಂದ ಮಹಾಯಾಜಕನು ಆತನು ಮದುವೆಯಾಗದೆ ಇರಲಿಕ್ಕೆ ಸಾಧ್ಯವಿಲ್ಲ. So the Roman Catholic teaching and many of the denominations, including some Pentecostal groups, the pastors don't marry. It is totally against the word of God. Marriage is held in high honor in the word of God. ಆದ್ದರಿಂದಲೇ ರೋಮನ್ ಕ್ಯಾಥೋಲಿಕ್ ಪಂಗಡದವರು ಮತ್ತು ಪೆಂಟಕೋಸ್ಟ್ ಪಂಗಡದಲ್ಲಿ ಇರುವಂತಹ ಕೆಲವರು ಹೇಳುವ ಪ್ರಕಾರ ಸಭಾ ನಾಯಕರು ಅವರು ಮದುವೆಯಾಗದೇ ಇರಬೇಕು ಎಂಬುದಾಗಿ ಹೇಳುವಂತದ್ದು ಸತ್ಯವೇದಕ್ಕೆ ವಿರುದ್ಧವಾದಂತಹ ಅದು ಮಾತಾಗಿದೆ. Paul writing in the Corinthian epistle, he says that all Jesus' disciples were married. We know that Peter had a mother-in-law. That means he had to be married. ನಾವು ಕೊರಿಂಥ ಪತ್ರಿಕೆಯಲ್ಲಿ ನಾವು ನೋಡುವಾಗ ಎಲ್ಲ ಅಪೊಸ್ತಲರು ಅವರು ಮದುವೆ ಆದವರಾಗಿದ್ದರು ಮತ್ತು ಪೇತ್ರನಿಗೆ ಅತ್ತೆ ಇದ್ದಳು ಎಂಬುದಾಗಿ ನಾವು ಅಲ್ಲಿ ನೋಡುತ್ತೇವೆ. So marrying is not at all a hindrance to walking with God. Enoch walked with God as a family man. ಆದ್ದರಿಂದ ಮದುವೆ ಎಂಬಂತ ಈ ಒಂದು ಸಂಬಂಧವನ್ನ ಸತ್ಯವೇದದಲ್ಲಿ ಅತ್ಯಂತ ಗೌರವಯುತವಾಗಿ ಕಾಣುವುದನ್ನು ನಾವು ನೋಡುತ್ತೇವೆ. ಮದುವೆಯಾದ ತಕ್ಷಣ ದೇವರೊಟ್ಟಿಗೆ ನಾವು ಅನ್ಯೋನ್ಯವಾಗಿ ಜೀವಿಸಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನಾವು ನೆನೆಸಬಾರದು. ನಾವು ಹನೋಕನ ಕುರಿತಾಗಿ ನಾವು ನೋಡುವಾಗ ಆತನು ದೇವರೊಟ್ಟಿಗೆ ಅನ್ಯೋನ್ಯವಾಗಿ ಜೀವಿಸಿದನು ಎಂದು ನೋಡುತ್ತೇವೆ. More question is coming. Can an eunuch be an elder? Now eunuchs, we have to understand what is eunuch in Kannada? ಕಂಚುಕಿ. Kanchuki. Okay. Now there are different kinds of eunuchs. Paul himself explains that the only eunuch means he is totally set apart for the Lord's work. That kind of eunuchs can be, okay, but it is not the other kind of eunuchs we see in the society, okay? ಕಂಚುಕಿಯರು ಅಥವಾ ಕಂಚುಕಿಯರು ಹಿರಿಯರಾಗಬಹುದಾ ಎಂಬಂತಹ ಪ್ರಶ್ನೆ ಈಗ ಯಾರೋ ಕೇಳುತ್ತಾ ಇದ್ದಾರೆ. ಕಂಚುಕಿಗಳು ಎಂಬುದಾಗಿ ಹೇಳುವಾಗ ನಾನಾ ವಿಧದಲ್ಲಿ ಲೋಕದಲ್ಲಿ ಕಂಚುಕಿಗಳಾಗಿ ಮಾಡಲ್ಪಟ್ಟಿರುವಂತವರನ್ನ ನಾವು ನೋಡುತ್ತೇವೆ. ಆದರೆ ದೇವರಿಗಾಗಿ ತನ್ನ ತಾನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಂತಹ ವ್ಯಕ್ತಿಯನ್ನು ಕೂಡ ಕಂಚುಕಿ ಎಂಬುದಾಗಿ ಹೇಳುವಾಗ ಆತನು ಸಭಾನಾಯಕನಾಗಬಹುದು. ಆದರೆ ಬೇರೆ ವಿಧದಂತಹ ಕಂಚುಕಿಗಳ ಕುರಿತಾಗಿ ನಮಗೆ ಮಾಹಿತಿ ಇಲ್ಲ. So it simply means a single person totally devoted to the service. He is also making himself a eunuch for the kingdom of God. Please repeat it, uncle. In that sense, eunuch is a person who is a single person without marrying, totally committing his service to the Lord. ಕಂಚುಕಿ ಎಂಬುದಾಗಿ ಹೇಳುವಾಗ ಅಥವಾ ಯೂನಕ್ ಎಂಬುದಾಗಿ ಇಂಗ್ಲಿಷ್ ಪದದಲ್ಲಿ ನಾವು ಹೇಳುವಾಗ ಆತನು ಸಂಪೂರ್ಣವಾಗಿ ತನ್ನನ್ನ ದೇವರ ಸೇವೆಗೆ ತೊಡಗಿಸಿಕೊಂಡು ತನ್ನನ್ನು ಸಮರ್ಪಿಸಿಕೊಂಡಂತ ವ್ಯಕ್ತಿಯಾಗಿರಬೇಕು. It has nothing to do with some operation he did on his body to change his sex. It has nothing to do with that. ಆದರೆ ನಪುಂಸಕರಾಗಿ ಮಾಡಲ್ಪಟ್ಟಂತವರು ಅಥವಾ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟು ತಮ್ಮನ್ನ ತಾವು ನಪುಂಸಕರನ್ನಾಗಿ ಮಾಡಿಕೊಂಡಂತ ವ್ಯಕ್ತಿಗಳ ಕುರಿತಾಗಿ ಅವರು ಹಿರಿಯರಾಗ ಅಲ್ಲ. ಅದಲ್ಲ ಇದು. It is not that. ಅದಲ್ಲ ಇದು. ಆ ವ್ಯಕ್ತಿಯ ಕುರಿತಾಗಿ ಇಲ್ಲಿ ಮಾತನಾಡುತ್ತಿಲ್ಲ. Okay, marriage is honorable in all. We read in Hebrews 13 verse 4. ನಾವು ಹಿಬ್ರಿಯ 13ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡುವಾಗ ಮದುವೆಯು ಅದು ಮಾನ್ಯವಾದದ್ದು ಎಂಬುದಾಗಿ ಅಲ್ಲಿ ನೋಡುತ್ತೇವೆ. So God does not say that only if you are single, you don't marry, you can please God. Most every leader in the Bible were married people. ಆದ್ದರಿಂದ ಸತ್ಯವೇದವು ನೀನು ದೇವರನ್ನ ಮೆಚ್ಚಿಸಬೇಕು ಎಂಬುದಾಗಿ ಮೆಚ್ಚಿಸಲಿಕ್ಕಾಗಿ ನೀನು ಒಂಟಿಯಾಗಿ ಉಳಿಯಬೇಕು ಎಂಬುದಾಗಿ ಎಲ್ಲಿಯೂ ಕೂಡ ಬೋಧಿಸುವುದಿಲ್ಲ. ಬದಲಾಗಿ ಸತ್ಯವೇದದಲ್ಲಿ ಕೊಡಲ್ಪಟ್ಟಂತಹ ಎಲ್ಲ ನಾಯಕರು ಅವರು ಮದುವೆಯಾಗಿದ್ದುದನ್ನು ನಾವು ನೋಡುತ್ತೇವೆ. Okay, so husband of one woman, one wife simply means if you are married, your total devotion should be to your one wife.
ಏಕಪತ್ನಿಯುಳ್ಳವನಾಗಿರಬೇಕು ಎಂಬಂತ ಈ ಒಂದು ಅರ್ಹತೆಯನ್ನು ಕುರಿತಾಗಿ ನಾವು ನೋಡುವಾಗ ಅದರ ಅರ್ಥ ನೀನು ಮದುವೆಯಾದವನಾಗಿದ್ದರೆ ಸಭಾ ಹಿರಿಯನು ಆತನು ತನ್ನ ಸಂಪೂರ್ಣವಾದಂತಹ ಪ್ರೀತಿಯನ್ನ ತನ್ನ ಹೆಂಡತಿಯ ಕಡೆಗೆ ಇಟ್ಟವನಾಗಿರಬೇಕು. Okay, the next qualification is temperate, sober-minded. In Kannada? ಮದ್ಯಾಸಕ್ತಿ ಇಲ್ಲದವನು. ಇಲ್ಲ ಅದಲ್ಲ, ಅದಕ್ಕೆ ಮುಂಚೆ ಜಿತೇಂದ್ರಿಯನು. Temperate means in all areas there should be control to avoid extreme. ಜಿತೇಂದ್ರಿಯನು ಎಂಬುದಾಗಿ ಹೇಳುವಾಗ ಆತನು ತನ್ನ ಜೀವಿತದ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಆತನು ಸ್ವನಿಗ್ರಹ ಉಳ್ಳವನಾಗಿರಬೇಕು. Whether it is eating or whether it is anything, there should not be excess. ಅದು ಒಂದು ವೇಳೆ ತಿನ್ನುವ ವಿಷಯದಲ್ಲಿರಬಹುದು ಅಥವಾ ಇನ್ಯಾವ ವಿಷಯವಾಗಿರಬಹುದು, ಅದರಲ್ಲಿ ಅವನು ಸ್ವನಿಗ್ರಹ ಉಳ್ಳವನಾಗಿರಬೇಕು, ಅದು ಅತಿಯಾಗಿರಬಾರದು. Okay, then the fourth one is sober-minded, or we can call it self-controlled. ಮತ್ತು ಇನ್ನೊಂದು ಮದ್ಯಾಸಕ್ತಿ ಇಲ್ಲದವನು ಎಂಬುದಾಗಿ ನಾವು ನೋಡುತ್ತೇವೆ. No, it is self-controlled. ಜಿತೇಂದ್ರಿಯನು. It is sober-minded, ಒಂದು ಗೌರವ ಉಳ್ಳವನಾಗಿರಬೇಕು. He should be a self-controlled person. ಆತನು ತನ್ನನ್ನ ತಾನು ನಿಗ್ರಹಿಸಿಕೊಳ್ಳುವಂತ ವ್ಯಕ್ತಿಯಾಗಿ ಸ್ವಗೌರವವನ್ನ ಹೊಂದಿದ ವ್ಯಕ್ತಿಯಾಗಿರಬೇಕು. Not a joker, not a funny man who always cracks jokes and nobody take him serious. An elder should not be like that. ಅಥವಾ ಜೋಕರ್ ರೀತಿಯಲ್ಲಿ ಯಾವ ವಿಷಯಗಳನ್ನು ಗಂಭೀರವಾಗಿ ಪರಿಗಣಿಸದೆ ಹಾಸ್ಯಾಸ್ಪದವಾದಂಥ ವ್ಯಕ್ತಿಯಾಗಿರುವವನು ಹಿರಿಯನ ಸ್ಥಾನವನ್ನು ಅಲಂಕರಿಸಬಾರದು. Well, that doesn't mean you cannot laugh or smile. That doesn't mean you should have a long face, always very serious. Doesn't mean, but there should be a gaurava in that role. You should be a person of self-control and sober-minded. ಅದರ ಅರ್ಥ ನೀವು ಹಾಸ್ಯವನ್ನ ಮಾಡಬಾರದು ಅಥವಾ ನಗಬಾರದು, ಯಾವಾಗಲೂ ಮುಖವನ್ನ ಗಂಟು ಹಾಕಿಕೊಂಡವರಾಗಿರಬೇಕು ಎಂಬುದಾಗಿ ಅರ್ಥವಲ್ಲ. ಆದರೆ ಅದರ ಅರ್ಥ ಏನೆಂದರೆ ಗಂಭೀರ ಸ್ವಭಾವವುಳ್ಳವನಾಗಿ ಗೌರವ ಉಳ್ಳಂತ ವ್ಯಕ್ತಿ ಆತನು ಹಿರಿಯನಾಗಿರಬೇಕು ಎಂಬುದಾಗಿ ಅದರ ಅರ್ಥವಷ್ಟೇ. The next is respectable. ಮುಂದಿನ ಅರ್ಹತೆ ಅದು ಮಾನಸ್ಥನಾಗಿರಬೇಕು. Yeah, it means you are well ordered in all your habits. Good order in all areas of your habits. ಅದರ ಅರ್ಥ ನಿನ್ನ ಜೀವಿತದ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಒಳ್ಳೆಯ ಅಭ್ಯಾಸವನ್ನು ಹೊಂದಿದವನಾಗಿರಬೇಕು. Then it says he should be hospitable. ಮತ್ತು ಆತನು ಅತಿಥಿ ಸತ್ಕಾರ ಮಾಡುವವನಾಗಿರಬೇಕು. That simply means your homes will be open to saved and unsaved people. ಅದರ ಅರ್ಥ ನಿಮ್ಮ ಕುಟುಂಬವು ರಕ್ಷಿಸಲ್ಪಟ್ಟ ಮತ್ತು ರಕ್ಷಿಸಲ್ಪಡದಂತಹ ವ್ಯಕ್ತಿಗಳಿಗಾಗಿ ತೆರೆದ ಕುಟುಂಬವಾಗಿರಬೇಕು. All believers' homes should be hospitable according to Hebrews 13:1. ಇಬ್ರಿಯ 13ನೇ ಅಧ್ಯಾಯ 1ನೇ ವಚನದ ಪ್ರಕಾರ ಎಲ್ಲಾ ವಿಶ್ವಾಸಿಗಳ ಮನೆಗಳು ಅದು ಅತಿಥಿ ಸತ್ಕಾರದಿಂದ ಕೂಡಿದಂತ ಮನೆಗಳಾಗಿರಬೇಕು. But especially the elders' home should be of hospitality. ಆದರೆ ಪ್ರಾಮುಖ್ಯವಾಗಿ ಸಭಾ ಹಿರಿಯನ ಮನೆ ಅಥವಾ ಕುಟುಂಬ ಅದು ಅತಿಥಿ ಸತ್ಕಾರಕ್ಕೆ ಹೆಸರುವಾಸಿಯಾದ ಕುಟುಂಬವಾಗಿರಬೇಕು. In 2 John verse 10 and 3 John verse 8, we are told who we should not entertain in our home, who we should entertain in our home. 2ನೇ ಯೋಹಾನನ ಪತ್ರಿಕೆ 10ನೇ ವಚನ ಮತ್ತು 3ನೇ ಯೋಹಾನನ ಪತ್ರಿಕೆಯ 8ನೇ ವಚನದಲ್ಲಿ ನಾವು ಎಂಥವರನ್ನು ನಮ್ಮ ಕುಟುಂಬಗಳಲ್ಲಿ ಸೇರಿಸಿಕೊಳ್ಳಬೇಕು, ಎಂಥವರನ್ನ ಸೇರಿಸಿಕೊಳ್ಳಬಾರದು ಎಂಬುದಾಗಿ ಅಲ್ಲಿ ಕೊಡಲ್ಪಟ್ಟಿದೆ. So anyone who comes with a false doctrine, we should not welcome them in our home. ಯಾರಾದರೂ ಸುಳ್ಳು ಬೋಧನೆಯನ್ನ ಮಾಡುವವನಾಗಿ ಅವನು ಬರುವುದಾದರೆ ಅಂಥವನನ್ನು ನಮ್ಮ ಕುಟುಂಬಗಳಿಗೆ ಸ್ವಾಗತಿಸಬಾರದು. But 3 John verse 8 says, those who serve the Lord, those who are believers, who are strangers, who don't have any, we should open our home. ಯೋಹಾನನು ಬರೆದ 3ನೇ ಪತ್ರಿಕೆ 8ನೇ ವಚನವನ್ನು ನಾವು ನೋಡುವಾಗ ಅಲ್ಲಿ
ಸತ್ಯಕ್ಕೆ ಸಹಕಾರಿಯಾಗುವಂತೆ ಅಂತವರನ್ನು ಸೇರಿಸಿಕೊಳ್ಳಿರಿ, ಅಥವಾ ದೇವರ ಕ್ರಿಸ್ತನ ಹೆಸರಿನಲ್ಲಿ ಒಳ್ಳೆಯ ಬೋಧನೆಯನ್ನ ಮಾಡುವವರು, ಒಳ್ಳೆಯ ಹೆಸರನ್ನು ಹೊಂದಿದವರನ್ನು ನಮ್ಮ ಕುಟುಂಬಗಳಿಗೆ ಸ್ವಾಗತಿಸಬೇಕು ಎಂದು ನೋಡುತ್ತೇವೆ. Okay. The seventh qualification is able to teach. ಏಳನೆಯ ಒಂದು ಅರ್ಹತೆ, ಸಭಾ ಹಿರಿಯನು ಅವನು ಬೋಧಿಸುವುದರಲ್ಲಿ ಪ್ರವೀಣನು ಆಗಿರಬೇಕು. The leader's ability to handle the scripture, both to understand it and communicate it to others. ಒಬ್ಬ ಹಿರಿಯನು ಸತ್ಯವೇದವನ್ನ, ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವವನು, ಅದನ್ನ ಇತರರಿಗೆ ಸರಿಯಾಗಿ ಅದನ್ನ ತಿಳಿಸಿ ಹೇಳುವವನು. ಈ ಒಂದು ಸ್ವಭಾವವು, ಈ ಒಂದು ಅರ್ಹತೆಯು ಆತನಲ್ಲಿ ಇರಬೇಕು. Not all elders must necessarily be public preachers or teachers. ಎಲ್ಲ ಹಿರಿಯರು ಹಿರಿಯರಾಗುವಂತವರು ಅವರು ಸಾರ್ವಜನಿಕವಾಗಿ ವಾಕ್ಚಾತುರ್ಯವುಳ್ಳವರಾಗಿ ಅಥವಾ ಬೋಧಿಸುವವರಾಗಿರಬೇಕು ಎಂಬುದಾಗಿ ಅರ್ಥವಲ್ಲ. At least in private, in home Bible studies, in personal, they should be able to teach the word of God. They may not be pulpit teachers, but they should know the scripture and teach it maybe one-on-one in a small group. That should be there. ಹಿರಿಯನಾಗುವಂಥವನು ಆತನು ಆ ಒಂದು ಸಭೆಯಲ್ಲಿ ನಿಂತುಕೊಂಡು ಪ್ರವೀಣನಾಗಿ ಬೋಧಿಸುವಂತ ವ್ಯಕ್ತಿಯಾಗಿರಲೇಬೇಕು ಎಂಬುದಾಗಿ ಅರ್ಥವಲ್ಲ. ಆದರೆ ಆತನು ತನ್ನ ಕುಟುಂಬದಲ್ಲಿ ಮತ್ತು ವ್ಯಕ್ತಿಗತವಾಗಿ ಒಬ್ಬರಿಗೆ ಬೋಧಿಸುವವನು, ತನ್ನ ಕುಟುಂಬದಲ್ಲಿ ಸತ್ಯವೇದ ಅಧ್ಯಯನದಲ್ಲಿ ಮಾತಾಡುವವನು, ಬೋಧಿಸುವವನಾಗಿರಬೇಕು ಎಂಬುದಾಗಿ ಅದರ ಅರ್ಥ. You should be able to rightly divide the word of God. ಆತನು ದೇವರ ವಾಕ್ಯವನ್ನ ಸರಿಯಾಗಿ ವಿಭಾಗಿಸಲಿಕ್ಕೆ ಅಥವಾ ಅರ್ಥ ಮಾಡಿಕೊಳ್ಳಲಿಕ್ಕೆ ಶಕ್ತನಾಗಿರಬೇಕು. In Acts 20, when Paul is writing to the Ephesian talking to the Ephesian elders, he talks about himself publicly and from house to house I was teaching, he says. ಪೌಲನು ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಆತನು ಎಫೆಸ ಸಭೆಯ ಹಿರಿಯರಿಗೆ, ಆತನು ಅಲ್ಲಿದ್ದಂತ ವಿಶ್ವಾಸಿಗಳಿಗೆ ಮಾತನಾಡುವಾಗ ಆತನು ಹೇಳುತ್ತಾನೆ, ನಾನು ಸಭೆಯಲ್ಲಿಯೂ ಮತ್ತು ಕುಟುಂಬಗಳಲ್ಲಿಯೂ ಬೋಧಿಸುವುದರಲ್ಲಿ ನಿರತನಾಗಿದ್ದೇನೆ ಎಂದು ಹೇಳುತ್ತಾನೆ. So that the elder should be able to do that. ಆದ್ದರಿಂದ ಹಿರಿಯನಾದಂತವನು ಅಂತ ಕಾರ್ಯವನ್ನು ಮಾಡುವವನಾಗಿರಬೇಕು. The next verse 3, 4 negative phrases are used there, what they should not do. 3ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ನಕಾರಾತ್ಮಕವಾದಂತಹ ಪದ ಪ್ರಯೋಗ ಮಾಡಲ್ಪಟ್ಟಿದೆ. ಅಂಥವನಾಗಿರಬಾರದು ಎಂಬುದಾಗಿ ಅಲ್ಲಿ ಕೊಡಲ್ಪಟ್ಟಿದೆ. 8th, they should not be given to much wine. 8ನೇದಾಗಿ ಹಿರಿಯನ ಅರ್ಹತೆ ಏನಾಗಿರಬೇಕು ಎಂಬುದಾಗಿ ಹೇಳುವಾಗ ಆತನು ಮದ್ಯಾಸಕ್ತಿ ಇಲ್ಲದವನಾಗಿರಬೇಕು. In other words, there should not be an addicted person to strong alcoholic drinks. ಆತನು ಆ ಒಂದು ಮದ್ಯಕ್ಕೆ ಅಥವಾ ತೀಕ್ಷ್ಣವಾದಂತಹ ಮದ್ಯದ ಅಭ್ಯಾಸವನ್ನ ಚಟವಾಗಿ ಮಾಡಿಕೊಂಡ ವ್ಯಕ್ತಿ ಆಗಿರಬಾರದು. In Bible, wine is also used as medicinal medicine in many places. Paul tells Timothy, for your stomach problem, drink a little wine. ಸತ್ಯವೇದದಲ್ಲಿ ದ್ರಾಕ್ಷಾರಸ ಅಥವಾ ಮದ್ಯ ಅದು ಅನೇಕ ಕಡೆಗಳಲ್ಲಿ ಉಪಯೋಗಿಸಲ್ಪಡುವಾಗ ಅದನ್ನ ಔಷಧಿಯ ರೂಪದಲ್ಲಿ ಉಪಯೋಗಿಸಲ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ. ಪೌಲನು ತಿಮೋಥೆಯನಿಗೆ ಹೇಳುವಾಗ, ನಿನ್ನ ಅಜೀರ್ಣದ ಸಮಸ್ಯೆಯ ಕಾರಣದಿಂದಾಗಿ ಸ್ವಲ್ಪ ದ್ರಾಕ್ಷಾರಸವನ್ನು ಕುಡಿಯುವವನಾಗು ಎಂಬುದಾಗಿ ಹೇಳುವುದನ್ನು ನಾವು ನೋಡುತ್ತೇವೆ. In some cultures in the world, wine has become a normal drink in that culture, especially in Europe, many other countries. ನಾವು ಪ್ರಪಂಚದ ಅನೇಕ ಸಂಸ್ಕೃತಿಗಳನ್ನು ನೋಡುವಾಗ, ಯುರೋಪ್ ಮತ್ತು ಪಾಶ್ಚಿಮಾತ್ಯ ದೇಶಗಳಲ್ಲಿ ನಾವು ನೋಡುವಾಗ ಮದ್ಯವನ್ನ ಕುಡಿಯುವುದು ಅವರ ಸಂಸ್ಕೃತಿಯ ಒಂದು ಭಾಗವಾಗಿದೆ. Mainly we are talking about grape wine. ಅಲ್ಲಿ ಪ್ರಾಮುಖ್ಯವಾಗಿ ಮಾತನಾಡುತ್ತಿರುವಂತದ್ದು ಅದು ದ್ರಾಕ್ಷಾರಸದ ಕುರಿತಾಗಿ. Yeah. So a believer, an elder should not be given to much drinking. Okay, and in some culture, if drinking is a problem, better to avoid it totally.
ಒಬ್ಬ ವಿಶ್ವಾಸಿ ಮತ್ತು ಹಿರಿಯನು ಅವನು ಹೆಚ್ಚು ಮದ್ಯ ಆಸಕ್ತಿ ಉಳ್ಳವನಾಗಿರಬಾರದು. ಕೆಲವು ಸಂಸ್ಕೃತಿಗಳಲ್ಲಿ ಕುಡಿಯುವುದು ಅದಕ್ಕೆ ವಿರೋಧವಿರುವುದಾದರೆ ಕುಡಿಯದೇ ಇರುವುದೇ ಒಳ್ಳೆಯದು. Next one is he should not be violent. ನಾವು ಮುಂದಿನ 9ನೆಯ ಆ ಒಂದು ಅರ್ಹತೆಯನ್ನು ಕುರಿತು ನೋಡುವಾಗ ಆತನು ಜಗಳವಾಡುವವನಾಗಿರಬಾರದು. His anger is not only his appetite, but his anger should also be in control. ಆತನ ಆ ಒಂದು ಹಸಿವು ಮಾತ್ರವಲ್ಲ, ಬದಲಾಗಿ ಆತನ ಕೋಪವೂ ಕೂಡ ಅದು ನಿಯಂತ್ರಣದಲ್ಲಿ ಇರಬೇಕು. 10thly, in contrast, he should be gentle. 10ನೇದಾಗಿ ನಾವು ನೋಡುವಾಗ ಅದಕ್ಕೆ ಬದಲಾಗಿ ಅವನು ಸಾತ್ವಿಕನಾಗಿರಬೇಕು. In other words, forbearing, making room for others. ಅಂದರೆ ಅದರ ಅರ್ಥ ಸಾತ್ವಿಕನೆಂಬುದಾಗಿ ಹೇಳುವಾಗ ಆತನು ತಾಳ್ಮೆಯುಳ್ಳವನು, ತಾಳಿಕೊಳ್ಳುವವನು, ಇತರರ ವಿಷಯದಲ್ಲಿ ತಾಳ್ಮೆಯುಳ್ಳವನಾಗಿರಬೇಕು ಎಂಬುದಾಗಿ. In other words, you consider others better than you. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ನೀನು ಇತರರನ್ನ ನಿನಗಿಂತ ಶ್ರೇಷ್ಠನು ಎಂಬುದಾಗಿ ಎಣಿಸುವವನಾಗಿರುತ್ತಿ. Unlike false teachers, an elder should not be a quarrelsome person. Next 11th, no quarrelsome. 11ನೆಯ ಅರ್ಹತೆಯನ್ನು ನಾವು ನೋಡುವಾಗ ಹಿರಿಯನು ಆತನು ಇತರ ಈ ಲೌಕಿಕ ಜನರ ಹಾಗೆ ಆತನು ಜಗಳವಾಡುವವನು ಆಗಿರಬಾರದು. Verse 12th qualification, not a lover of money. 12ನೆಯ ಒಂದು ಅರ್ಹತೆ ಆತನು ಹಣದಾಶೆ ಅಥವಾ ದ್ರವ್ಯಾಶೆ ಇಲ್ಲದವನಾಗಿರಬೇಕು. In other words, his ministry not for personal gain. ಇನ್ನೊಂದು ಅರ್ಥದಲ್ಲಿ ಹೇಳುವಾಗ ಆತನ ಸೇವೆಯು ಅದು ತನ್ನ ಸ್ವಂತ ಗಳಿಕೆಗಾಗಿ ಅಥವಾ ಸ್ವಾರ್ಥಕ್ಕಾಗಿ ಇರುವ ಸೇವೆ ಆಗಿರಬಾರದು. That's what we see in politics today. They are serving to make money, but a church leader should not be doing the ministry for personal gain. ನಮ್ಮ ಲೋಕದಲ್ಲಿರುವಂತಹ ರಾಜಕೀಯದಲ್ಲಿ ನಾವು ಅದನ್ನೇ ನೋಡುವಂತವರಾಗಿರುತ್ತೇವೆ. ಅವರು ರಾಜಕೀಯದಲ್ಲಿ ಇರುವಂತದ್ದು ಹಣ ಮಾಡಲಿಕ್ಕಾಗಿ, ಆದರೆ ಸಭಾ ಹಿರಿಯನು ಆ ರೀತಿಯವನಾಗಿರಬಾರದು. The 13th one we see in verse 4, an overseer must manage his own family well. ನಾವು 13ನೆಯ ಒಂದು ಅರ್ಹತೆಯನ್ನ 4ನೇ ವಚನದಲ್ಲಿ ನಾವು ನೋಡುತ್ತೇವೆ. ಆತನು ಪೂರ್ಣ ಗೌರವದಿಂದ ತನ್ನ ಮಕ್ಕಳನ್ನು ಅಧೀನದಲ್ಲಿಟ್ಟುಕೊಂಡು ಸ್ವಂತ ಮನೆಯವರನ್ನು ಚೆನ್ನಾಗಿ ಆಳುವವನಾಗಿರಬೇಕು. In the family, managing especially in connection with the children. ಆತನ ಕುಟುಂಬದಲ್ಲಿ ಪ್ರಾಮುಖ್ಯವಾಗಿ ಮಕ್ಕಳನ್ನ ಅಧೀನದಲ್ಲಿ ಇಟ್ಟುಕೊಂಡವನಾಗಿರಬೇಕು. Children's behavior is a picture of order or disorder in the home. ನಮ್ಮ ಮಕ್ಕಳ ಆ ಒಂದು ನಡತೆ ಅದು ಕುಟುಂಬದಲ್ಲಿ ಇರುವಂತಹ ಕ್ರಮ ಅಥವಾ ಅಕ್ರಮವನ್ನ ತಿಳಿಸುವಂತದ್ದಾಗಿರುತ್ತದೆ. Do the children respect their father enough to submit to his leadership? ಆ ಕುಟುಂಬದಲ್ಲಿರುವಂತಹ ಮಕ್ಕಳು ತಮ್ಮ ತಂದೆಯನ್ನ ಗೌರವಿಸುವವರಾಗಿ ಆತನಿಗೆ ಅಧೀನದಲ್ಲಿರುವವರಾಗಿರುತ್ತಾರಾ ನೋಡಬೇಕು. That's a teaching of the word of God. ಅದೇ ದೇವರ ವಾಕ್ಯದ ಬೋಧನೆಯೂ ಕೂಡ ಆಗಿದೆ. Now this qualification would apply as long as the children are living in the house. ಈ ಒಂದು ಅರ್ಹತೆಯು 13ನೇ ಅದರ ಅರ್ಹತೆ ಮಕ್ಕಳನ್ನ ಆಳುವವನು ಎಂಬುದಾಗಿ ಹೇಳುವಂತ ಅರ್ಹತೆ ಅದು ಮನೆಯಲ್ಲಿ ಮಕ್ಕಳು ಇರುವಂತವರಿಗೆ ಮಾತ್ರ ಅದು ಅನ್ವಯಿಸುವಂತದಾಗಿದೆ. ಮಕ್ಕಳು ಮನೆಯಲ್ಲಿ ಇರುವ ತನಕ. In other words, once a person the child marry and move on, then this doesn't apply. ಅಂದ್ರೆ ಅರ್ಥ ಒಬ್ಬ ಹಿರಿಯನ್ನ ಮಕ್ಕಳು ಅಥವಾ ಅವರು ಮದುವೆಯಾಗಿ ಬೇರೆ ಹೊರಟು ಹೋಗುವಾಗ ಈ ಒಂದು ಅರ್ಹತೆಯು ಅದು ಅನ್ವಯಿಸುವುದಿಲ್ಲ. Ruling well means avoiding extreme hardness or leniency. ಅಂದ್ರೆ ತುಂಬಾ ಕಠಿಣವಾಗಿ ಮಕ್ಕಳನ್ನು ಬೆಳೆಸೋದು ಅಲ್ಲ, ತುಂಬಾ ಫ್ರೀಯಾಗಿ ಬಿಟ್ಟು ಬೆಳೆಸೋದು ಅಲ್ಲ. There is a fine balance between the two. ಚೆನ್ನಾಗಿ ಆಳುವವನು ಎಂಬುದಾಗಿ ಹೇಳುವಾಗ ಮಕ್ಕಳ ಕುರಿತಾಗಿ ಕಠಿಣತೆ ಉಳ್ಳವನು ಅಲ್ಲ ಮತ್ತು ಮಕ್ಕಳನ್ನ ಸ್ವೇಚ್ಛೆಯಾಗಿ ಬಿಟ್ಟು ಬಿಡುವುದು ಕೂಡ ಅಲ್ಲ. Right management of own home qualifies a believer
to manage God's home, God's house. ಸ್ವಂತ ಮನೆಯನ್ನ ಸರಿಯಾಗಿ ಆಳುವಂತಹ ವ್ಯಕ್ತಿ ದೇವರ ಮನೆಯನ್ನು ಕೂಡ ಆಳುವುದಕ್ಕೆ ಆತನು ಅರ್ಹನಾಗಿರುತ್ತಾನೆ. See, in our homes, it's a small unit. We have less number in the home. But in God's house, the local church, there are more in number. So your training starts in the own home where you manage a small number. That makes you qualified to manage a larger home along with other elders. ನಾವು ನಮ್ಮ ಕುಟುಂಬವನ್ನ ನಾವು ನೋಡುವಾಗ ಅದು ಒಂದು ಸಣ್ಣದಾದಂತಹ ಭಾಗವಾಗಿದೆ. ಕುಟುಂಬದಲ್ಲಿ ಇರುವಂತವರು ಕೆಲವೇ ವ್ಯಕ್ತಿಗಳು. ಒಬ್ಬ ವ್ಯಕ್ತಿ ಆತನು ಕುಟುಂಬವನ್ನು ಆಳುವವನಾದರೆ, ನಮ್ಮ ಸಭೆಗಳನ್ನು ನೋಡುವಾಗ ದೇವರ ಮನೆ, ಅಲ್ಲಿ ಹೆಚ್ಚು ವ್ಯಕ್ತಿಗಳು ಇರುತ್ತಾರೆ. ತನ್ನ ಕುಟುಂಬದಲ್ಲಿರುವಂತಹ ಸ್ವಲ್ಪ ವ್ಯಕ್ತಿಗಳನ್ನ ಸರಿಯಾಗಿ ಆಳುವವನು ದೇವರ ಕುಟುಂಬದಲ್ಲಿ ಇರುವಂತಹ, ದೇವರ ಮನೆಯಲ್ಲಿರುವಂತಹ ಹೆಚ್ಚು ವ್ಯಕ್ತಿಗಳನ್ನ ಆಳಲಿಕ್ಕೆ ಶಕ್ತನಾಗಿರುತ್ತಾನೆ. Most of the problems in our local assemblies is a result of families that are not right. Hello. Much of the problem in our local assembly is a result of the families in the assembly are not right. ನಮ್ಮ ಸಭೆಗಳಲ್ಲಿ ಸಮಸ್ಯೆಯು ಯಾಕೆ ಉಂಟಾಗುತ್ತಿದೆ ಎಂಬುದಾಗಿ ನಾವು ನೋಡುವಾಗ, ಸಭೆಯಲ್ಲಿರುವಂತಹ ಕುಟುಂಬಗಳು ಅದು ಸರಿಯಾಗಿಲ್ಲದೆ, ಕುಟುಂಬಗಳಲ್ಲಿ ಸಮಸ್ಯೆ ಇರುವುದರಲ್ಲಿ ಸಭೆಯಲ್ಲಿ ಸಮಸ್ಯೆ ಉಂಟಾಗುತ್ತಿದೆ. If our family life is right, our assembly life will also be right. ನಮ್ಮ ಕುಟುಂಬ ಜೀವಿತವು ಅದು ಸರಿಯಾಗಿದ್ದರೆ ನಮ್ಮ ಸಭಾ ಜೀವಿತವೂ ಕೂಡ ಅದು ಸರಿಯಾಗಿರುತ್ತದೆ. 14th, we see we should not be a recent convert. 14ನೆಯ ಆ ಒಂದು ಅರ್ಹತೆಯನ್ನ ನಾವು ನೋಡುವಾಗ, ಆತನು ಹೊಸದಾಗಿ ಸಭೆಯಲ್ಲಿ ಅಥವಾ ರಕ್ಷಣೆಗೆ ಹೊಂದಿ ಬಂದಿದವನಾಗಿರಬಾರದು. Because if he quickly moved to leadership, that could fill him with pride. ಯಾಕೆಂದರೆ ಹೊಸದಾಗಿ ಸಭೆಗೆ ಬಂದಂತವನು ಅಥವಾ ರಕ್ಷಣೆಯನ್ನು ಹೊಂದಿದಂತವನನ್ನ ನಾವು ತಕ್ಷಣವೇ ನಾಯಕ ಸ್ಥಾನವನ್ನ ಕೊಡುವಾಗ ಆತನು ಗರ್ವವುಳ್ಳವನಾಗಬಹುದು. Now in verse 5, when it talks about the home management, it says, how will he care for the God's church? Can you read it in? ಸ್ವಂತ ಮನೆಯನ್ನು ಆಳುವುದು ಎಂದು ಹೇಳುವ ಕನ್ನಡದಲ್ಲಿ, ಬಟ್ ಲುಕ್ ಅಟ್ ನೆಕ್ಸ್ಟ್ ಒನ್, ದೇವರ ಸಭೆಯನ್ನು ಹೇಗೆ ಪರಾಮರಿಸುವುದು. ಸಿ ದ ಡಿಫರೆನ್ಸ್. ಅಲ್ಲಿ 5ನೇ ವಚನದಲ್ಲಿ ನಾವು ನೋಡುವಾಗ ಸ್ವಂತ ಮನೆಯವರನ್ನು ಆಳುವುದಕ್ಕೆ ಎಂಬುದಾಗಿ ಉಪಯೋಗಿಸಲ್ಪಟ್ಟಿದೆ. ಆದರೆ ಅಲ್ಲಿ in the home you are ruling, but in the house, in the church you are not ruling, you are guiding, you are taking care of the believers. That's the difference. ಅಲ್ಲಿ ಮುಂದಕ್ಕೆ ನಾವು ನೋಡುವಾಗ ದೇವರ ಸಭೆಯನ್ನ ಪರಾಮರಿಸುವುದು ಎಂಬುದಾಗಿ ಕೊಡಲ್ಪಟ್ಟಿದೆ. ಸ್ವಂತ ಮನೆಯನ್ನ ಆಳುವುದು, ಆದರೆ ದೇವರ ಸಭೆಯನ್ನ ಪರಾಮರಿಸುವುದು ಎಂಬುದಾಗಿ ನಾವು ನೋಡುತ್ತೇವೆ. ದೇವರ ಸಭೆಯನ್ನು ಆಳುವುದಲ್ಲ, that is only the Lord's work. But paramariಸುವುದು, caring for, taking care of, guiding, that's the meaning there. ಕುಟುಂಬವನ್ನ ಆಳುವುದು ಮತ್ತು ದೇವರ ಸಭೆಯನ್ನ ಪರಾಮರಿಸುವುದು. It's like the good Samaritan who took care of the wounded man, caring for him. That is what an elder should be doing. ಅದು ಕರುಣೆಯುಳ್ಳಂತಹ ಆ ಸಮಾರ್ಯದವನು ಆ ಒಂದು ರಸ್ತೆಯಲ್ಲಿ ಏಟಾಗಿ ಹೊಡೆಯಲ್ಪಟ್ಟು ಬಿದ್ದಂಥ ವ್ಯಕ್ತಿಯನ್ನ ಯಾವ ರೀತಿ ಆತನು ಪರಾಮರಿಸಿ ಆತನನ್ನ ಆರೈಕೆ ಮಾಡಿದನೋ, ಅದೇ ರೀತಿ ಸಭಾ ಹಿರಿಯನ್ನು ಕೂಡ ಆರೈಕೆ ಮಾಡುವವನು, ಪರಾಮರಿಸುವವನಾಗಿರಬೇಕು. 15th and the last one we see here, he should have a good reputation in the community from outsiders. ನಾವು 15ನೆಯ ಮತ್ತು ಕೊನೆಯ ಆ ಒಂದು ಅರ್ಹತೆಯ ಕುರಿತಾಗಿ ನಾವು ನೋಡುವಾಗ ಅದು 7ನೇ ವಚನದಲ್ಲಿ, ಇದಲ್ಲದೆ ಅವನು ಹೊರಗಣವರಿಂದ ಒಳ್ಳೆಯವನೆನಿಸಿಕೊಂಡವನಾಗಿರಬೇಕು, ಇಲ್ಲದಿದ್ದರೆ ನಿಂದೆಗೆ ಗುರಿಯಾಗುವನು ಮತ್ತು ಸೈತಾನನ ಉರುಳಿನೊಳಗೆ ಸಿಕ್ಕಿಬಿದ್ದಾನು. The world is looking at us, the outsiders are looking at, especially the leaders, so we should have a good reputation from outsiders.
ಪ್ರಪಂಚವು ನಮ್ಮನ್ನು ನೋಡುವಂಥದ್ದಾಗಿರುತ್ತದೆ ಮತ್ತು ಲೋಕದ ಜನರು ಸಭಾ ನಾಯಕರ ಕಡೆಗೆ ಅವರು ದೃಷ್ಟಿಯುಳ್ಳವರಾಗಿರುತ್ತಾರೆ. ಆದ್ದರಿಂದ ಸಭಾ ನಾಯಕರು ಅವರು ಹೊರಗಿನವರಿಂದಲೂ ಒಳ್ಳೆಯವರೆನಿಸಿಕೊಂಡವರಾಗಿರಬೇಕು. Accusation can come from believers and unbelievers. ಆ ಒಂದು ನಿಂದೆ ಅಥವಾ ದೋಷಾರೋಪಣೆ ಅದು ವಿಶ್ವಾಸಿಗಳಿಂದ ಮತ್ತು ಅವಿಶ್ವಾಸಿಗಳಿಂದಲೂ ಕೂಡ ನಾಯಕರ ಮೇಲೆ ಬರಬಹುದು. Our testimony in the community is very, very important. ನಾವು ಜೀವಿಸುವಂತಹ ಸಮುದಾಯದ ಮಧ್ಯದಲ್ಲಿ ನಮ್ಮ ಸಾಕ್ಷಿಯು ಅದು ಪ್ರಾಮುಖ್ಯವಾಗಿದೆ. Sometimes it's very sad that believers don't have a testimony in the community. ಅನೇಕ ಸಂದರ್ಭಗಳಲ್ಲಿ ಈ ವಿಷಯ ನಮಗೆ ದುಃಖವನ್ನು ತರುವಂತದ್ದಾಗಿರುತ್ತದೆ. ಏನೆಂದರೆ ವಿಶ್ವಾಸಿಗಳು ಅವರು ತಮ್ಮ ಸಮುದಾಯದ ಮಧ್ಯದಲ್ಲಿ ಯಾವುದೇ ಒಳ್ಳೆಯ ಸಾಕ್ಷಿಯನ್ನ ಹೊಂದಿದವರಾಗಿರುವುದಿಲ್ಲ. So these are the qualification God expected. Now, is there any elder who is totally perfect in all of this? ಇದೇ ದೇವರು ಬಯಸುವಂತಹ 15 ಅರ್ಹತೆಗಳಾಗಿದೆ. ಹಾಗಾದರೆ ಯಾರಾದರೂ ಹಿರಿಯರು ಈ ಎಲ್ಲಾ 15 ಅರ್ಹತೆಗಳಲ್ಲಿಯೂ ಪರಿಪೂರ್ಣರಾಗಿರುವವರನ್ನು ನಾವು ಕಾಣುತ್ತೇವಾ? It's very difficult. ಅದು ತುಂಬಾ ಕಷ್ಟವಾಗಿದೆ. But main thing, remember, there should not be an accusation, a pointing finger at us. Other things you can grow into maturity. ಆದರೆ ಪ್ರಾಮುಖ್ಯವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ಏನೆಂದರೆ ಸಭಾ ಹಿರಿಯರಿಗೆ ಯಾವುದೇ ನಿಂದೆ ಉಳ್ಳವರು ಅಥವಾ ದೋಷಾರೋಪಣೆ ಉಳ್ಳದವರಾಗಿರಬೇಕು. ಇತರರು ಬೆರಳು ತೋರಿಸದು ಎಲ್ಲಾ ಕ್ಷೇತ್ರಗಳಲ್ಲಿಯೂ ನಾವು ನಮ್ಮನ್ನ ಅಭಿವೃದ್ಧಿಪಡಿಸಿಕೊಳ್ಳಬಹುದು. ಆದರೆ ಈ ವಿಷಯದಲ್ಲಿ ನಿಂದಾರಹಿತರಾಗಿರಬೇಕು. If we have failed in some area, we should correct it and set it right and go on. ಯಾವುದಾದರೂ ಕ್ಷೇತ್ರದಲ್ಲಿ ನಾವು ಬಿದ್ದು ಹೋಗಿದ್ದರೆ ಅಂತಹ ಸಂಗತಿಗಳನ್ನು ನಾವು ಸರಿಪಡಿಸಿಕೊಂಡು ನಾವು ಮುಂದುವರಿಯುವವರಾಗಿರಬೇಕು. Now remember, believers should remember the elders are from among us. They are not people who came from heaven. They are just from among us. So we have to be very careful how we look at this. ಆದ್ದರಿಂದ ವಿಶ್ವಾಸಿಗಳು ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಏನೆಂದರೆ ಸಭಾ ಹಿರಿಯರು ಕೂಡ ಅವರು ನಮ್ಮಂತೆಯೇ ನಮ್ಮಿಂದಲೇ ಸಭಾ ವಿಶ್ವಾಸಿಗಳಿಂದಲೇ ಆರಿಸಲ್ಪಟ್ಟವರು ಸಭಾ ನಾಯಕರಾಗಿರುತ್ತಾರೆ. ಅವರು ಪರಲೋಕದಿಂದ ಇಳಿದು ಬಂದವರಲ್ಲ. ಆದ್ದರಿಂದ ಅವರಲ್ಲಿಯೂ ಕೂಡ ಬಲಹೀನತೆಗಳಿರುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. In the book of Revelation we read about elders in heaven. ನಾವು ಪ್ರಕಟಣೆಯ ಪುಸ್ತಕದಲ್ಲಿ ಪರಲೋಕದಲ್ಲಿ ಇರುವಂತಹ ಹಿರಿಯರ ಕುರಿತಾಗಿ ಓದುತ್ತೇವೆ. But in the world, all elders will have some weakness or some failures, and they should recognize that. And in these areas, if a brother who is an elder believes that I don't qualify, and they should step down and allow others to do their job, then that assembly will be blessed. ಆದ್ದರಿಂದ ಭೂಮಿಯಲ್ಲಿ ಇರುವಂತಹ ಸಭೆಯಲ್ಲಿ ನಾವು ನೋಡುವಾಗ ಸಭಾ ನಾಯಕರಿಗೆ ಕೆಲವು ಕುಂದುಕೊರತೆಗಳು ಇರುವಂತದ್ದಾಗಿರುತ್ತಾರೆ. ಆದರೆ ಅವರು ಪರಿಪೂರ್ಣರಲ್ಲ. ಒಂದು ವೇಳೆ ಒಬ್ಬ ಹಿರಿಯನು ತನ್ನಲ್ಲಿ ಯಾವುದೋ ಒಂದು ನ್ಯೂನ್ಯತೆ ಇದೆ, ತನ್ನಲ್ಲಿ ಹಿರಿಯನಾಗುವಂತ ಅರ್ಹತೆ ಇಲ್ಲ ಎಂಬುದಾಗಿ ಅನ್ನಿಸಿದರೆ ಆತನು ಹಿರಿಯ ಸ್ಥಾನದಿಂದ ಕೆಳಗಿಳಿದು ಇತರರಿಗೆ ಆ ಸ್ಥಾನವನ್ನು ಬಿಟ್ಟು ಕೊಡಬೇಕು. The leadership is very important. God has given the responsibility to men who are plural, who are servants, who are shepherds, who are qualified. ಆದ್ದರಿಂದಲೇ ಸಭಾ ನಾಯಕರು ಎಂಬಂತ ಆ ಒಂದು ಜವಾಬ್ದಾರಿ ಅದು ಅತ್ಯಂತ ಬೆಲೆಯುಳ್ಳಂತ ಜವಾಬ್ದಾರಿಯಾಗಿದೆ. ಅದನ್ನ ದೇವರು ಮನುಷ್ಯರಿಗೆ ಪುರುಷರಿಗೆ ಒಪ್ಪಿಸಿಕೊಟ್ಟಿದ್ದಾರೆ ಮತ್ತು ಅದು ಒಂದು ಹಿರಿಯರು ಎಂಬುದಾಗಿ ಹೇಳುವ ಒಬ್ಬನಿಗಿಂತ ಹೆಚ್ಚು ಹಿರಿಯನು ಆತನು ಮಂದೆಯನ್ನ ಕಾಯುವವನಾಗಿರಬೇಕು. ಆತನು ಈ ಎಲ್ಲಾ ಅರ್ಹತೆಗಳನ್ನು ಹೊಂದಿದವನಾಗಿರಬೇಕು. Your elders need your prayers. ನಿಮ್ಮ ಹಿರಿಯರಿಗೆ ನಿಮ್ಮ ಪ್ರಾರ್ಥನೆಯ ಅವಶ್ಯಕತೆ ಇದೆ. Thank you very much, and we will continue about deacons, Lord willing, next week. ವಂದನೆಗಳು. ದೇವರ ಚಿತ್ತವಿರುವುದಾದರೆ ಮುಂದಿನ ವಾರ ನಾವು ಸಭಾ ಸೇವಕರ ಕುರಿತಾಗಿ